ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಒಂದು ಬಹಳ ವಿಶೇಷವಾಗಿರುವಂಥ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಅದೇ ವಿಚಾರ ಆರೋಗ್ಯ. ಹೌದು, ಆರೋಗ್ಯವೇ ಭಾಗ್ಯ ಅನ್ನೋದಾಗಿಯೂ ಕೂಡ ನಾವು ಕರಿತೀವಿ. ಆದರೆ ಅನಾರೋಗ್ಯ ಆಯಿತು ಅಂತ ಹೇಳಿದ್ರೆ ಅಥವಾ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ಹೋಗಿ ವೈದ್ಯರ ಬಳಿ ಚಿಕಿತ್ಸೆಯನ್ನು ಪಡೆದುಕೊಳ್ತೇವೆ. ಅದರ ಬದಲಾಗಿ ನಮಗೆ ಆರೋಗ್ಯ ಯಾಕೆ ಸರಿ ಇಲ್ಲ, ಅದಕ್ಕೆ ಕಾರಣ ಏನು ಅಂತ ತಿಳಿದುಕೊಳ್ಳೋದೇ ಚಿಕಿತ್ಸೆ ಅನ್ನುವಂಥ ಅರ್ಥ ನಮಗೆ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಇದು ಒಂದು ಭಾಗ. ಆದರೆ ಇನ್ನೊಂದು ಕಡೆ ಮಗು ಹುಟ್ಟಿದ ತಕ್ಷಣ ಇಷ್ಟು ತಿಂಗಳಿಗೆ ಅಥವಾ ಇಷ್ಟು ವರ್ಷಕ್ಕೆ ಲಸಿಕೆ ಅನ್ನೋದು ಹಾಕಿಸೋದಿದೆ. ಆದರೆ ಆ ಲಸಿಕೆಯನ್ನು ಹಾಕಿಸುವಂತ ಕಾರಣ ಏನು ಹೇಳಿ? ಮಗು ಆರೋಗ್ಯಯುತವಾಗಿ ಬಾಳಬೇಕು, ಬದುಕಬೇಕು, ಯಾವುದೇ ರೀತಿಯಾದಂಥ ಸಮಸ್ಯೆ ಆ ಮಗುಗೆ ಆಗಬಾರ್ದು ಅಂತ. ಆದರೆ ಲಸಿಕೆ ಪಡೆದ ನಂತರದಲ್ಲಿ ಯಾವುದೇ ಮಗುವು ಕೂಡ ಆರೋಗ್ಯವನ್ನು ತಪ್ಪದೇ ಇದೆಯಾ, ಇದ್ರ ಬಗ್ಗೆಯೂ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಒಂದು ವೇಳೆ ಮಗು ಆರೋಗ್ಯವನ್ನು ತಪ್ಪಿಲ್ಲ, ಸರಿ ಇದೆ ಅಂತ ಹೇಳಿದ್ರೆ, ಇಲ್ಲ ಆರೋಗ್ಯವನ್ನು ತಪ್ಪಿತು ಅಂತ ಹೇಳಿದ್ರೆ ಅದಕ್ಕೆ ಲಸಿಕೆ ಕಾರಣ ಆಗತ್ತಾ? ಎಲ್ಲವನ್ನ ಕೂಡ ನಾವು ವಿಚಾರ ಮಾಡುವಂತಹ ರೀತಿ ಬದಲಾಗಬೇಕು. ನಾವು ಅರ್ಥೈಸಿಕೊಳ್ಳುವಂತಹ ದಾರಿ ಬದಲಾದಾಗ ಮಾತ್ರ ಪ್ರತಿಯೊಂದಕ್ಕೂ ಕೂಡ ಅರ್ಥ ಇದೆ ಅನ್ನುವಂಥ ವಿಚಾರವನ್ನು ಇವತ್ತು ತಿಳಿಸಿಕೊಡ್ತಾರೆ ಗುರೂಜಿ. ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನಾನು ಹೇಳಿರೋ ಹಾಗೆ ಮಗು ಅಂತ ಬಂದಾಗ ಇನ್ನೊಂದು ಲಸಿಕೆ ಅನ್ನುವಂಥ ವಿಚಾರವೂ ಕೂಡ ಬಹಳ ಪ್ರಮುಖವಾಗಿ ಪ್ರತಿಯೊಬ್ಬ ವೈದ್ಯ ಅಥವಾ ಪೋಷಕರು ಮಾತನಾಡುವಂಥ ವಿಚಾರ ಇದು. ಒಂದು ವೇಳೆ ಮಗು ಲಸಿಕೆಯನ್ನು ಪಡೆದುಕೊಂಡ್ರೆ ಅದಕ್ಕೆ ಚಿಕಿತ್ಸೆನೇ ಬೇಡ ಆಗತ್ತೆ. ಹಾಗಾದರೆ ನಿಮ್ಮ ಪ್ರಕಾರ ಚಿಕಿತ್ಸೆ ಅಂದರೆ ಏನು? ಹರಿ ಶ್ರೀ ಗುರುಭ್ಯೋ ನಮಃ. ಪ್ರಸ್ತುತಕ್ಕೆ ಇವತ್ತು ಮಾತನಾಡೋದಕ್ಕಿಂತ ಮುಂಚೆ ಒಂದು ಒಂದು ಟಿಪ್ಸ್ ಕೊಡಬೇಕು. ಈಗ ನಾವು ಈ ಪ್ರಪಂಚದ ಯಾವ ಹಂತದಲ್ಲಿದ್ದೀವಿ, ಏನು ಪ್ರತಿ ಒಂದು ಸೆಕೆಂಡಿಗೆ ಒಬ್ಬ ವ್ಯಕ್ತಿಗೆ ಅಥವಾ ಮಗುವಿಗೆ ರಕ್ತದ ಅವಶ್ಯಕತೆ ಶಾರ್ಟೇಜ್ ಅಂತ ಈ ಪ್ರಸ್ತುತದಲ್ಲಿದೆ. ಈಗ ಒಂದು ಸೆಕೆಂಡಿಗೆ ಹಾಗಿದ್ದ ಮೇಲೆ ರಕ್ತ ಎಲ್ಲಿಂದ ತರೋದು? ಯಾವುದು ಫ್ಯಾಕ್ಟ್ರಿ ಇಲ್ಲ ಇದಕ್ಕೆ, ಹೌದಾ? ಇನ್ನು ಮುಂದಕ್ಕೆ ಹೋಗ್ತಾ ಇರತಕ್ಕಂಥ ವಿಚಾರ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಒಂದೊಂದು ಸೆಕೆಂಡ್ಗೂ ಕೂಡ ರಕ್ತದ ಅವಶ್ಯಕತೆಯಲ್ಲಿ ಇದ್ದೀವಿ ನಮ್ಮ ಭಾರತ ದೇಶ. ಅಂದರೆ ಎಲ್ಲಿಂದ ತರುವುದು ರಕ್ತವನ್ನು ಅಂತ ಸ್ವಲ್ಪ ಯೋಚನೆ ಮಾಡೋದಕ್ಕಿಂತ ಇದಕ್ಕೇನು ಉದ್ದೇಶ, ಏನು ಮಾಡಬೇಕಾಗತ್ತೆ ಅನ್ನೋ ತಿಳ್ಕೊಳ್ಬೇಕಾಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ಇವತ್ತಿರ್ತಕ್ಕಂಥ ವಿಚಾರ ರಕ್ತ ತಗೊಳ್ಳೋಣ, ರಕ್ತ ಕೊಡೋಣ ಅಂತಕ್ಕಂಥ ವ್ಯವಹಾರ ನಡೀತಾ ಇದೆ. ಅಂದರೆ ಕೊಡಬೇಕು, ಒಂದು ಮಾನವೀಯತೆ ದೃಷ್ಟಿಯಿಂದ ದಾನ ಮಾಡಬೇಕು, ಒಂದು ಪ್ರಾಣವನ್ನು ಬದುಕಿಸ್ಬೇಕು. ಓಕೆ, ಕೊಡೋರಿಗೆ ಸೋಂಕು ರೋಗ ಇರತಕ್ಕಂಥದ್ದು 44% ಇದೆ. ರಕ್ತವನ್ನು ಡೊನೇಟ್ ಮಾಡ್ತಕ್ಕಂಥ ದಾನಿಗಳಲ್ಲಿ 44% ಸೋಂಕಿನ ಸಮಸ್ಯೆ ಇದ್ದ ಮೇಲೆ ಇನ್ನು ರಕ್ತ ಯಾರಿಂದ ತಗೊಳ್ಳೋದು? ಎಲ್ಲರೂ ರಕ್ತ ಕೊಡೋದಕ್ಕೆ ಒಪ್ಕೋತಾ ಇದ್ದಾರಾ? ಇಲ್ಲ. ಕೆಲವರಲ್ಲಿ ಇರುತ್ತೆ, ಕೆಲವರಲ್ಲಿ ಇಲ್ಲ. ಯಾಕೆ ಅಂದರೆ ನನಗೇ ನಿಂತ್ಕೊಳ್ಳೋ ಕೈಕಾಲು ಅಲ್ಲಾಡ್ತವೆ, ಕೊಟ್ಬಿಟ್ಟೇನಪ್ಪ ಮಾಡೋದು? ಯೋಚನೆ ಮಾಡೋ ಪರಿಸ್ಥಿತಿ. ಸೊ ಹಾಗಿದ್ದ ಮೇಲೆ ಇನ್ನು ಹೋಗ್ತಾ ಹೋಗ್ತಾ ಯಾವ ಮಟ್ಟಕ್ಕೆ ನಮ್ಮ ದೇಶ ಹೋಗ್ಬೋದು ಪ್ರತಿಯೊಬ್ಬರು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಮಗೇನಾಗಿದೆ ಅಂದರೆ ಅಭ್ಯಾಸ ಏನೇ ಆದ್ರೂ ಡಾಕ್ಟ್ರ್ ಫೋನ್ ಮಾಡೋಣ, ಇದು ನಮಗೆ ಒಂದು ಕೆಟ್ಟ ಅಭ್ಯಾಸ ಬಂದ್ಬಿಟ್ಟಿದೆ. ಇದು ತಪ್ಪು ನಮ್ದಾ ಡಾಕ್ಟ್ರದಾ? ನಮ್ಮದೇ ತಪ್ಪು. ಅವ್ರೇನು ಬನ್ನಿ ಅಂತ ಕರೆದಿಲ್ಲ. ಸೊ ನಮಗೆ ವೀಕ್ ಮೈಂಡ್, ಏನು ನನಗೇನೋ ಆಗಿದೆ, ಈ ರೀತಿಯಾಗಿರ್ತಕ್ಕಂಥದ್ದಕ್ಕೆ ಈ ಲಸಿಕೆ ಅಂತಕ್ಕಂಥದ್ದನ್ನು ಮಕ್ಕಳಿಗೆ ಏನಕ್ಕೆ ಹಾಕಿಸ್ತಾರೆ ಅಂತಕ್ಕಂಥ ವಿಚಾರ ಗೊತ್ತಿರ್ತಕ್ಕಂಥ ವಿಚಾರನೇ. ವೈರಸ್ ನಮ್ಮ ದೇಹಕ್ಕೆ ಬೇಡದೇ ಇರತಕ್ಕಂತಹ ಸೋಂಕು ರೋಗದಲ್ಲಿ ಕೆಲವೊಂದು ವಿಚಾರ ಮಗುವಿನಲ್ಲಿ ಬಂದಿರುತ್ತೆ ತಾಯಿ ತಂದೆಯಿಂದ. ಅದನ್ನು ಈಗಲೇ ಕಟ್ ಮಾಡಬೇಕು, ನಿರ್ಮೂಲ ಮಾಡಬೇಕು ಅಂತಕ್ಕಂತಹ ಒಂದು ಉದ್ದೇಶಕ್ಕೆ ಅದನ್ನು ಆಗ್ತಕ್ಕಂಥದ್ದು ಸೂಕ್ತವಾದದ್ದೇ. ಈಗ ಆ ಕ್ಷಣದಲ್ಲಿ ಹಾಕಿದ ಲಸಿಕೆ ಜೀವನ ಪರ್ಯಂತ ವರ್ಕ್ ಆಗತ್ತಾ? ಇಲ್ಲ. ಇಲ್ಲಿ ಒಂದು ಸಣ್ಣ ಉದಾಹರಣೆ. ಉತ್ಪತ್ತಿ ಆಗೋದು ಕಡಿಮೆ ಮಾಡೋ ಸೂಕ್ತನ, ಇರೋದನ್ನು ಕಡಿಮೆ ಮಾಡೋ ಸೂಕ್ತನ ಅಂತ ನಾವು ಯೋಚನೆ ಮಾಡಬೇಕು. ಉತ್ಪತ್ತಿ ಆಗುವುದನ್ನು ತಡೆಗಟ್ಟಿದಾಗ ಎಷ್ಟು ನಾವು ಬೆನಿಫಿಟರ್ ಇರ್ತೀವಿ. ಉತ್ಪತ್ತಿ ಆದದ್ದನ್ನು ನಾವು ಅದನ್ನು ನಿರ್ಮೂಲ ಮಾಡ್ತಕ್ಕಂಥ ಮಟ್ಟಕ್ಕೆ ಹೋದಾಗ ಇದಕ್ಕೆ ಯಾವ ರೀತಿ ಯೋಚನೆ ಮಾಡಿದ್ರೂ ಕೂಡ ನಾವು ತಪ್ಪಲ್ಲೇ ಇನ್ನೂ ತಿಳ್ಕೊಂಡು ಹೋಗ್ತಾ ಇದ್ದೀವಿ. ಈ ಮಗುವಿಗೆ ಯಾಕೆ ಬಂತು ಆ ಸೋಂಕು ತಿಳಿಬೇಕಲ್ಲ? ಹೌದು, ಕಾರಣ ಬೇಕು.
ಮಗುವಿಗೆ ಸೋಂಕಲ್ಲಿರ್ತಕ್ಕಂತಹ ವೈರಸ್ಸು ಇನ್ನೊಂದು ಹಲವಾರು ವೈದ್ಯಕೀಯ ಲೆಕ್ಕದಲ್ಲಿ ಬೇಕಾದಷ್ಟು ಹೆಸರುಗಳು ಕೊಡ್ತಾರೆ, ಕಾರಣಗಳನ್ನ ಕೊಡ್ತಾರೆ. ಇದೇ ಒಂದು ಕಾರಣ ಅಂತ ಅಲ್ಲ, ಹಲವಾರು ರೀತಿ ಕಾರಣಗಳಿದೆ, ಇದು ಒಂದೇ ಕಾರಣ ಅಂತ ಅಲ್ಲ. ಆದರೆ ಒಂದು ತಿಳ್ಕೋಬೇಕು, ಮಗುವಿಗೆ ಅವಶ್ಯಕತೆ ಇದೆಯಾ? ಹಿಂದೆ ಇತ್ತಾ? ಇದು ಇಲ್ಲ. ಹಿಂದಿನ ಕಾಲದ ಹಂಗಲ್ಲರಿ, ಈ ಕಾಲ ಬೇರೆ, ಅದಕ್ಕೆ ವಿಚಾರ ಬೇರೆ ಬೇರೆ ಹೋಗುತ್ತೆ. ಆದರೆ ಇದಕ್ಕೆ ಉದಾಹರಣೆ ಈ ಸೋಂಕು ಅಂತಕ್ಕಂತಹ ಒಂದು ವಿಚಾರ ಯಾಕೆ ಬಂತು, ಎಲ್ಲಿಂದ ಬಂತು ಅಂತ ಪ್ರಶ್ನೆ ಹಾಕರೆ ಏನು ಹೇಳ್ತೀಯಮ್ಮ? ಈ ಮಗುವಿಗೆ ಸೋಂಕು ವೈರಸ್ ಅಂತ ಏನು ಹೇಳ್ತೀವಿ, ಎಲ್ಲಿಂದ ಬಂತಿದು? ಚೈನಾದಿಂದ, ಅಮೇರಿಕಾದಿಂದ ಎಲ್ಲರೂ ಬಂತಾ? ಎಲ್ಲಿಂದ ಬಂದಿರ್ಬೋದು ಅಂದಾಜು ಹೇಳೋಕ್ಕಾಗತ್ತಾ? ನಾನೇ ಹೇಳ್ಬಿಡ್ತೀನಿ. ಏನಮ್ಮ? ತಾಯಿ, ಪೋಷಕರು. ಸೂಪರ್. ಇಲ್ಲಿ ತಂದೆ ತಾಯಿ ಅಂತಕ್ಕಂತಹ ಒಂದು ವಿಚಾರಕ್ಕೆ ಈ ಸೋಂಕಿನ ವಾತಾವರಣ ಇವರಿಬ್ಬರಲ್ಲೂ ಇರುತ್ತೆ. ಪ್ರತಿ ತಂದೆ ತಾಯಿಲಿರುತ್ತೆ, ಒಬ್ಬರಲ್ಲಿದೆ ಒಬ್ಬರಲ್ಲಿ ಇಲ್ಲ ಅನ್ನಂಗಿಲ್ಲ. ಪ್ರತಿ ತಂದೆ ತಾಯಿಯಲ್ಲೂ ಈ ಸೋಂಕು ಇರುತ್ತೆ. ಯಾವುದಪ್ಪ ಅದು ತಂದೆ ತಾಯಿ ಇರತಕ್ಕಂಥ ಸೋಂಕು? ತಂದೆಯ ತಲೆ, ತಾಯಿಯ ಹೊಟ್ಟೆ, ಇದೆರಡು ಕಂಪ್ಲೀಟ್ ಫೇಲ್. ತಾಯಿ ಹೊಟ್ಟೆ ಕೆಟ್ಟಿದೆ ಗೊತ್ತಿಲ್ಲ, ತಂದೆಯ ತಲೆ ಕೆಟ್ಟಿದೆ ಅಂದರೆ ಒತ್ತಡ ಆಗತ್ತಲ್ಲ. ಈಗ ಇವ್ರಿಗೆ ಮದುವೆ ಮಾಡಿಕೊಂಡ ಮೇಲೆ ಮಗು ಮಾಡ್ಕೊಳ್ಳೋದಕ್ಕೆ ಇವರು ಸೂಟಬಲ್ ಪರ್ಸನ್ ಅಲ್ಲ. ಈಗ ಹೊಟ್ಟೆ ಕೆಟ್ಟಿಲ್ಲದೆ ಇರತಕ್ಕಂಥ ತಾಯಂದಿರು ಸಾಧ್ಯವೇ ಇಲ್ಲ. ಎಲ್ಲರೂ ಅದೇ ಒಪ್ಕೊಳ್ಳಲ್ಲ. ನಾನೇನಾಗಿದ್ದೀನಿ, ಗುಂಡ್ಕಲ್ಲಿದ್ದಂಗಿಲ್ವಾ ಅಂತಾರೆ ಕೆಲವರು. ಅಲ್ಲಮ್ಮ, ಏನು ಬೇಕು ಮಾಡ್ತೀನಿ, 2 ಬಿಂದಿಗೆ ಒಂದೇ ಸಲ ಎತ್ಕೊಂಬಂದ್ಬಿಡ್ತೀನಿ ಅಂತಾರೆ. ಈ ಥರದವರು ಇದ್ದಾರೆ. ಅದು ತಪ್ಪು ಅಂತಲ್ಲ, ಅವ್ರು ತಿಳ್ಕೊಂಡಿರ್ತಕ್ಕಂಥ ರೀತಿ. ಹಾಗಾಗಿ ಈ ಸೋಂಕು ತಂದೆಯ ತಲೆಯಲ್ಲಿ ಬಂದಿರುತ್ತೆ, ತಾಯಿಯ ಹೊಟ್ಟೆಯಿಂದ ಬಂದಿರುತ್ತೆ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಇದು ಮೆಡಿಕಲ್ಲು ಅರ್ಥ ಆಗಿದೆಯಾ ಇಲ್ವಾ ಅಂತ ನನಗೆ ಡೌಟು. ಯಾಕೆಂದ್ರೆ ಅಲ್ಲಿ ಮೊದಲೇ ಅಲ್ಲೇ ಕಟ್ ಮಾಡಬೇಕು. ಕಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಯಾರು ಕೇಳೋರಿದ್ದಾರೆ? ಕಾಯಿಲೆ ಬಂದಿಲ್ಲ ರೀ, ನನಗೆ ಯಾಕೆ ನೀವು ಟೆಸ್ಟ್ ಮಾಡ್ತೀರಾ ಅಂತಾರೆ ಅಲ್ವಮ್ಮ. ಹಾಂ, ಸುಮ್ಮನೆ ಯಾಕೆ ಟೆಸ್ಟ್ ಮಾಡ್ತೀರಾ? ನಾನ್ಯಾಕೆ ಸುಮ್ಮನೆ ಟೆಸ್ಟ್ ಮಾಡ್ಕೊಳ್ಳಿ? ಯಾವಾಗ? ಮದುವೆ ಮಾಡುವಾಗ. ಹೀಗಾಗಿ ಈ ಸೋಂಕು ತಂದೆ ತಾಯಿಯಲ್ಲಿ ಇದೆಯಾ ಅಂತ ನೀವು ತೀರ್ಮಾನ ಮಾಡ್ಕೊಳ್ಳೋದಕ್ಕೆ ಒಂದು ಟಿಪ್ಸ್ ಕೊಡೋಣ. ತಂದೆ ತಾಯಿಯಿಂದ ಸೋಂಕಿನ ರೋಗ ಮಗುವಿಗೆ ಬಂದಿದೆ ಬಂದಿಲ್ಲ ಗೊತ್ತಾಗ್ಬೇಕಲ್ಲಮ್ಮ. ಈಗ ಯಾರನ್ನೂ ಹೋಗಿ ಕೇಳೋಕ್ಕಾಗಲ್ಲ. ಚೆನ್ನಾಗೈತೆ ಹೋಗ್ರಿ, ಇನ್ಯಾಕ್ತಾರೆ, ಯಾರು ತಲೆಕಟ್ಟರು ಹೇಳೋರೆ ಅಂತ ಏನೇ ಒಂದು ಹೇಳ್ತಾರೆ. ಬಟ್ ನಿಮಗೆ ಗೊತ್ತಾಗಬೇಕು, ಮಗುವಿನಲ್ಲಿ ಸೋಂಕಿನ ರೋಗ ಬಂದಿದೆಯಾ, ತಂದೆದೋ ತಾಯಿದೋ ಬಂದಿದೆಯಾ ಅಂತಕ್ಕಂಥದ್ದಕ್ಕೆ ಒಂದು ಸಣ್ಣ ಟಿಪ್ಸ್ ಏನಪ್ಪ ಅಂದರೆ, ಯಾವ ಮಕ್ಕಳಿಗೆ ಹಲ್ಲು ನೋವು ಸಮಸ್ಯೆ ಅಂತ ಬಂದಿದೆಯೋ ಬರುತ್ತೋ 100% ಸೋಂಕು. ಯಾವ ಮಕ್ಕಳಿಗೆ ಹಲ್ಲಿನ ಸಮಸ್ಯೆ ಇದೆ ಚಾಕ್ಲೇಟ್ ಕೊಡಬೇಡಿ ಅಂತ ಪಾಪ ಹೇಳ್ತಾರೆ. ಚಾಕ್ಲೇಟ್ ಕೊಡೋದಕ್ಕೂ ಏನು ಸಂಬಂಧ ಅಂತ ನನಗಿನ್ನೂ ಅರ್ಥ ಆಗಿಲ್ಲ. ಇಲ್ಲಿ ಹೇಳಿ, ಒಂದು ಕಾರಣ ಹೇಳಲೇಬೇಕು. ಸೋಂಕಿನ ರೋಗ ಹಲ್ಲಿನ ಸಮಸ್ಯೆ ಯಾವ ಮಗುನಲ್ಲಿ ಬರುತ್ತೆ ಅದಕ್ಕೆ ಅರ್ಥ ರಕ್ತ ಚಲನೆಯ ವಿಚಾರಗಳು ನರಮಂಡಲ ಚೆನ್ನಾಗಿಲ್ಲ. ಆ ಕಾರಣ ಮಗುವಿಗೆ ಮೂಳೆಗೆ ಸಂಬಂಧಪಟ್ಟಂಥ ಕಾರ್ಯಗಳು ಆಲ್ರೆಡಿ ಪ್ರೆಸೆಂಟಲ್ಲಿ ರೆಡಿ ಇದೆ. ಮಗು ಟೊಳ್ಳು, ನಿಂತ್ಕೊಂಡ್ರೆ ಬಿದ್ದೋಗ್ತದೆ, ಒಯ್ತಾ ಬಿದ್ದೋಗುತ್ತೆ. ಟೊಳ್ಳು ದೇಹ ಸೋಂಕು ರೋಗಿನ ಪರಿಣಾಮ. ಚೆನ್ನಾಗಿ ತಿನ್ನು ಅಂದರೆ ಕೇಳಲ್ಲ, ಅಂತ ಫೈಡ್ ಅಂತ ಹೊಡಿತಾರಮ್ಮ. ಯಾರು ತಿನ್ನಬೇಕಿತ್ತು ಆ ಅಮ್ಮನಿಗೆ ಗೊತ್ತಿಲ್ಲ. ಇನ್ನೂ ನಾನು ತಿಂದೆ ಹಾಳು ಮಾಡ್ಕೊಂಡು ಮಗು ಹೊಡಿತಿದ್ದೀನಲ್ಲ ಅಂತ ಪ್ರಜ್ಞೆ ಇರಬೇಕು. ಏನು ನಿನ್ನ ರೋಗ ಬಂದರೆ ತಿನ್ನೋರು ತಿನ್ನಲ್ಲ, ಬೀಳ್ತೀಯ ಅಲ್ಲಲ್ಲೇ ಹೋಗಿ. ಎಷ್ಟೋ ಕಂಪ್ಲೇಂಟ್ ಇದು. ಬಿಡಲ್ಲ ಅಂತೀನಮ್ಮ, ಅದೇನೋ ಗುರುಗಳು ತೂರಾಡ್ಕೊಂಡು ಬಿದ್ದುಬಿಡ್ತದೆ ಮಗು, ಅವಾಗ ಏಟ್ ಮಾಡ್ಕೊತಾ ಇರ್ತದೆ, ಅದಕ್ಕೆ ಶಾಸ್ತ್ರ ಕೇಳಕ್ಕೆ ಹೋಗ್ತಾರೆ. ಅಂದರೆ ನಾವು ಇನ್ನೂ ಎಷ್ಟು ದೂರ ಇದ್ದೀವಿ ಅಂತಕ್ಕಂತಹ ಒಂದು ವಿಚಾರಕ್ಕೆ ಈ ರೀತಿಯಾಗಿರ್ತಕ್ಕಂತಹ ತಂದೆಯ ನರಮಂಡಲ ಕೆಟ್ಟಿರುವ ಕಾರಣ, ರಕ್ತ ಪರಿಚಲನೆ ಸರಿಯಾಗಿಲ್ಲದ ಕಾರಣ, ಅವ್ರಿಗೆ ಮಂಡಿ ನೋವು, ಸೊಂಟ ನೋವು, ತಲೆ ನೋವು, ಆಗ ಏನೇನು ನೋವಿರುತ್ತೋ ತಂದೆಗೆ ಅದು ಮಗುವಿನಲ್ಲಿ ಎಂಟ್ರಿ ಆಗಿರುತ್ತೆ. ಇದನ್ನು ನರಮಂಡಲ ತಂದೆಯದು ಅಂತ ಪ್ರತಿಯೊಬ್ಬರು ತಿಳ್ಕೊಂಬಿಡಿ. ಮಗುವಿನ ನರಮಂಡಲ ಯಾವುದು ಅಂದರೆ ಅಪ್ಪಂದು ಡಿಟೋ ಜೆರಾಕ್ಸ್. ಆ ನರಮಂಡಲ ಅಪ್ಪಂದು ಏನೇನು ಸಮಸ್ಯೆ ಇದೆ ಹೆಂಡತಿಗೆ ಗೊತ್ತಿರುತ್ತೆ ಅಲ್ವಾ. ಅಂದಮೇಲೆ ಮಗು ಮಾಡ್ಕೊಳ್ಳೋಕೆ ತಿಳ್ಕೊಬೇಕು, ಡ್ಯಾಮೇಜ್ ಆಗಿದೆ ಈ ದೇಹ, ಇದರಿಂದ ಮಗು ಪಡ್ಕೊಳ್ಳೋದು ಸರಿನಾ ತಪ್ಪ. ಇದನ್ನು ನೀವೇ ಟೆಸ್ಟ್ ಮಾಡ್ಕೊಂಡಂಗೆ ಇಬ್ಬರು ಮಾತಾಡ್ಕೋಬೇಕು. ನಿನಗೇನು ಸಮಸ್ಯೆ ಇದೆ, ನನಗೇನು ಸಮಸ್ಯೆ ಇದೆ, ಅದನ್ನು ಎಲ್ಲೋ ಹೋಗಿ ಕೇಳೋಕ್ಕಾಗಲ್ಲ. ಮೆಡಿಕಲ್ ಇದಕ್ಕೆ ಜಾಗ ಇಲ್ಲ ತಿಳ್ಕೊಳ್ಳೋಕ್ಕೆ, ನೀವೇ ತಿಳ್ಕೊಬೇಕು. ತಾಯಿ ಹೊಟ್ಟೆ ಸರಿ ಇಲ್ಲ, ಆಲ್ಮೋಸ್ಟ್ ಆಲ್ ಗೊತ್ತಿರುತ್ತೆ.
ಇದಕ್ಕೆ ನಾವೇನು ಮಾಡಬೇಕು? ಇವರಿಬ್ಬರು ಎಚ್ಚರಿಕೆ ತಗೊಂಡ್ರೆ ಸೋಂಕಿನ ರೋಗ ಅವಶ್ಯಕತೆ ಇಲ್ಲ. ಏನು ಹೇಳ್ತೀಮ್ಮ? ಹೌದು. ಇದಕ್ಕೆ ಮೀರಿ ಇನ್ನೊಂದು ದೊಡ್ಡ ಸಮಸ್ಯೆ ಏನಿದೆ, ಮದುವೆ ಆಗೋಕ್ಕೆ ಮುಂಚೆನೇ ಎಷ್ಟೋ ಜನಕ್ಕೆ ಹಲ್ಲು ನೋವಿರುತ್ತೆ. ಹಂಗಂಗೆ ಮಾತ್ರೆ ತಿನ್ಕೊಂಡು ಮದುವೆನೇ ಮಾಡ್ಕೊಂಡ್ಬಿಡ್ತಾರೆ. ಹಲ್ಲು ನೋವು ಏನಕ್ಕೆ ಬರುತ್ತೆ ಅಂತ ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ವೇನೋ ಅಂತ ಹೇಳ್ತಾ ಇದ್ದೀನಿ ನಾನು. ಅರ್ಥ ಆಗಿದೆಯೋ ಇಲ್ಲ ನಂಗೆ ಗೊತ್ತಿಲ್ಲ, ನನ್ನ ಪ್ರಕಾರ ಆಗಿಲ್ವೇನೋ ಅಂತ ಅನ್ಕೋತೀನಿ. ಹಲ್ಲು ನೋವಿಗೆ ನಾವು ಔಷಧಿ ತಗೊಳ್ಳೋದು ಇನ್ನೊಂದು ಏನೇನೋ ಮಾಡ್ತೀವಿ, ಸರಿ. ಆದರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ದೇಹದಲ್ಲಿ ಪ್ರತಿ ಮೂಳೆಗಿನ ಗಟ್ಟಿಯಾದ ಮೂಳೆ ಯಾವುದು ಅಂದ್ರೆ ಹಲ್ಲು. ಒಪ್ಕೋಬೋದಾ? ಆ ಹಲ್ಲೇ ನಿಮಗೆ ಶೇಕ್ ಕೊಡ್ತಾ ಇದೆ ಅಂದ ಮೇಲೆ ನೀವು ತಿಳ್ಕೋಬೇಕು ನಮ್ಮ ನರಮಂಡಲ ಎಷ್ಟರ ಮಟ್ಟಕ್ಕೆ ಕೆಲಸ ಮಾಡ್ತಾ ಇದೆ ಅಂತ. ಎಂತೆಂಥ ಆಶ್ಚರ್ಯ, ಕೆಲವರು ಗಿದ್ದುಕಿದಂಗೆ ಎಲ್ಲ ಉದುರೋಗ್ಬಿಡ್ತವೆ, ಕಾರಣನೇ ಇಲ್ಲ. ಅಂದರೆ ವಿಷಯ ಇಷ್ಟೇ, ನಾವು ಅದಕ್ಕೆ ಅರ್ಥ ಹತ್ರ ಹೋಗಿಲ್ಲ. ಇದು ಗಂಡಲ್ಲಿ ಆಗ್ತಾ ಇರ್ತಕ್ಕಂತಹ ಒಂದು ದೊಡ್ಡ ಸಮಸ್ಯೆ. ಆದರೆ ಇದಕ್ಕೊಂದು ಸಣ್ಣ ಉದಾಹರಣೆ ಏನಂದರೆ, ತಾಯಿತನಕ್ಕೆ ಸ್ಥಾನವನ್ನು ಪಡ್ಕೊಂಡಿದ್ದಾಳ ಅಂತ ಫಸ್ಟು ಡಿಸೈಡ್ ಆಗಬೇಕು. ತಾಯಿಯಾಗುವ ಹೆಣ್ಣು ತಾಯಿತನಕ್ಕೆ ರೆಡಿ ಇದ್ದಾಳಾ ಇಲ್ಲ? ಆಶ್ಚರ್ಯ ಆಗುತ್ತಲ್ಲ. ಹೆಣ್ಣು ತಾಯಿತನಕ್ಕೆ ರೆಡಿನೇ ಇಲ್ಲ ರೀ. ಚಾಲೆಂಜ್ ಮಾಡಿ ತೋರಿಸ್ಕೊಡ್ತೀನಿ, ಯಾರೂ ರೆಡಿ ಇಲ್ಲ. ಇದು ನಮ್ಮ ದೇಶ ಕೆಡ್ತಾ ಇರೋದಕ್ಕೆ ಕಾರಣ, ಅನಾರೋಗ್ಯದ ಮಕ್ಕಳು ಹುಟ್ಟೋದಕ್ಕೆ ಕಾರಣ, ತಲೆಕೆಟ್ಟ ಮಕ್ಕಳು, ಬುದ್ಧಿ ಇಲ್ಲದ ಮಕ್ಕಳು, ಹುಚ್ಚುತನದ ಮಕ್ಕಳು, ಹಂಗಹೂನ ಮಕ್ಕಳು, ಶಕ್ತಿ ಇಲ್ಲದ ಮಕ್ಕಳು, ಇವೆಲ್ಲ ನಿಮ್ಮದೇ ಬೇಸಿಕ್. ತಾಯಿತನವನ್ನು ಪಡೆದುಕೊಳ್ಳುವ ಅರ್ಹತೆಯನ್ನು ಕಳ್ಕೊಂಡಿರ್ತಕ್ಕಂಥ ಈ ಸಮಾಜದಲ್ಲಿ ಹೆಣ್ಣುಮಕ್ಕಳು, ಎಲ್ರಿಗೂ ಕೋಪ ಬರಲಿ ಅಂತ 2 ಸಲ ಹೇಳ್ತಾ ಇದ್ದೀನಿ, ತಾಯಿತನಕ್ಕೆ ಸೂಟಬಲೇ ಅಲ್ಲ. ಯಾಕೆ ಅಂದರೆ, ಮೊದಲನೇ ಆಪ್ಷನ್, ತಾಯಿತನಕ್ಕೆ ಸ್ಥಾನವನ್ನು ಪಡಿಬೇಕಂದ್ರೆ 7 ವರ್ಷ 8 ವರ್ಷಕ್ಕೆ ಮದುವೆ ಆಗಬೇಕು. ಹಂಗಂತ ದಯವಿಟ್ಟು ಏನೋ ತಪ್ಪಾಗಿ ತಿಳ್ಕೊಬೇಡಿ. 7 ವರ್ಷ 8 ವರ್ಷಕ್ಕೆ ಮದುವೆ ಅಂಗ್ರಿ ಆಗುತ್ತೆ. ಗೌರ್ಮೆಂಟ್ನವ್ರು 18 ಹೇಳವ್ರೆ, ಅವ್ರನ್ನೇ ಕೇಳಬೇಕು, ಗೌರ್ಮೆಂಟ್ನವ್ರಿಗೆ ಕೇಳಬೇಕು, ಇದಕ್ಕೆ ಜವಾಬ್ದಾರಿ ನೀವು ಅಂತ. ಆ ತಾಕತ್ತು ನಮಗಿನ್ನೂ ಬಂದಿಲ್ವಲ್ಲ. 18 ವರ್ಷಕ್ಕೆ ಮದುವೆ ಮಾಡಬೇಕು ಸರಿ ಅಂತ ಹೇಳಿದ ಮೇಲೆ 5 ವರ್ಷದ ಮಗು ಮೇಲೆ ಅತ್ಯಾಚಾರ ಆದಮೇಲೆ ಗೌರ್ಮೆಂಟ್ನವ್ರು ಶೂಟಿ ಕೊಡ್ತಾರೆ ನಮ್ಮ? ಇದಕ್ಕೆ ಪ್ರಶ್ನೆ ಕೊಡಬೇಕಲ್ಲ. 5 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಆಯಿತು, ಯಾರು ಇದಕ್ಕೆ ಸೂರಿಟಿ? ಯಾರು? ಎಲ್ಲಿದೆ ನಿಮ್ಮ ಕಾನೂನು? ಸಾಧ್ಯ ಇಲ್ಲ, ನಮ್ಗೆ ಅರಿವೇ ಆಗಿಲ್ಲ ಇನ್ನು. ಯಾಕೆ ನಡೀತು ಇದು ಅತಾಚುರ್ಯ? ಯಾಕೆ ಆಗಬೇಕದು? ಇದಕ್ಕೆ ಅವ್ರ ಹತ್ರ ಏನಾರು ಇದೆಯಾ ವರದಿ? ಅದಕ್ಕಿದ್ದರೆ 18ಕ್ಕೆ ಒಪ್ಕೊಳ್ಳೋಣ. ಹಾಗಂತ 7 ವರ್ಷಕ್ಕೆ ಮದುವೆ ಆಗಿ 8 ವರ್ಷಕ್ಕೆ ಮಗು ಆಗ್ಬಿಡಲ್ಲ? ಅಲ್ಲ. ಯಾಕೆ ಅಂದರೆ, ಮನಸ್ಥಿತಿ, ಒಂದು ಹೆಣ್ಣು ಪ್ರಥಮ ಋತು ಆಗ್ತಕ್ಕಂತಹ ವಿಚಾರ ತಾಯ್ತನಕ್ಕೆ ರೆಡಿ ಇದೆ ಅಂತಕ್ಕಂತಹ ಗುರುತು ನಮಗೆಲ್ಲ ಗೊತ್ತಿರೋದು. ಹೌದನಮ್ಮ? ಆ ಹೆಣ್ಣು ಮಗುವನ್ನು ಪಡೆಯೋದಕ್ಕೆ ಸೂಟಬಲ್ ಆಗಿದ್ದಾಳೆ. ಹಂಗಂತ 10 ವರ್ಷಕ್ಕಾಗತ್ತೆ, 11 ವರ್ಷಕ್ಕಾಗತ್ತೆ, ಹಾಗಂತ ಮಗು ಮಾಡ್ಕೊಂಬಿಡೋದಾ, ಮದುವೆ ಮಾಡಿಬಿಡೋದಾ? ಅಲ್ಲ. ಅದಕ್ಕೆ ಮೀರಿ ಒಂದು ವಿಚಾರ ಏನಿದೆ ಅಂದರೆ, ಹೆಣ್ಣಿನ ಮನಸ್ಥಿತಿಯನ್ನು ಒಂದೇ ರೀತಿಯಲ್ಲಿ ಕಾಪಾಡ್ಕೊಳ್ತಕ್ಕಂಥ ಶಕ್ತಿ ಬರೋದೇ ಪ್ರತಿ ತಿಂಗಳು ನಡೀತಕ್ಕಂಥದ್ದು, ಪ್ರಥಮ ಋತು ಇರತಕ್ಕಂಥದ್ದು. ಇವೆರಡಕ್ಕೂ ಲಿಂಕ್ ಇದೆ. ಈ 2 ಲಿಂಕು ಬಿಟ್ಟೋಗಿದೆ ನಮ್ಮ ದೇಶದಲ್ಲಿ. ಯಾಕೆ? ಇದಕ್ಕೆ ಕಾರಣ ಮೂಲ ಎಜುಕೇಷನ್. ಪ್ರತಿ ತಿಂಗಳು ಆಗ್ತಕ್ಕಂತಹ ವಿಚಾರಕ್ಕಿನ್ನ ಪ್ರಥಮ ಋತುವಿನಲ್ಲಿ ಆ ಹೆಣ್ಣಿಗೆ ದೇಹದಲ್ಲಿ ಇರ್ತಕ್ಕಂತಹ ಏನೇನು ಬೇಡವೋ, ಆರೋಗ್ಯಕ್ಕೆ ಏನೇನು ಬೇಕೋ, ಮುಂದೆ ತಾಯ್ತನವನ್ನು ಪಡ್ಕೊಳ್ಳೋದಕ್ಕೆ ಏನು ಶಕ್ತಿ ಪಡ್ಕೋಬೇಕೋ, ಇದಕ್ಕೆ ಭಗವಂತ ಅದನ್ನು ಕೊಟ್ಟಿದ್ದಾನೆ. ಕಿವಿಗೆ ಹತ್ತಿ ಹಾಕಿ 3 ದಿನಕ್ಕೆ 1 ಮೇಲೆ ಸ್ವೆಟ್ರ್ ಹಾಕಿ, ಆ ಕಿತ್ತೋಗಿರೋದು ಯೂನಿಫಾರ್ಮ್ ಹಾಕಿ ಮಗುಗೆ ತಳ್ಳಿಬಿಡ್ತಾರೆ. ಎಕ್ಸಾಮ್ ಮಿಸ್ ಆಗಿಬಿಟ್ರೆ ಆ ಕಿತ್ತೋದು ಎಕ್ಸಾಮು ಹೆಣ್ಣಿನ ಭವಿಷ್ಯಕ್ಕೆ ಏನೂ ಕೊಡಲ್ಲ. ಓದೇ ಸ್ವಾಮಿ ಉಪಯೋಗ ಇಲ್ಲ ಅಂತ ಮದುವೆ ಆದಮೇಲೆ ಗಂಡನಿಗೆ ಬೈತಾರವರು, ಅಪ್ಪ ಅಮ್ಮನಿಗೂ ಬೈತಾರವರು. ಮದುವೆ ಆದಮೇಲೆ ಮದುವೆ ಮಾಡ್ಕೊಂಡೆ ಹಾಳಾಯಿತು, ಮಗು ಮಾಡ್ಕೊಂಡೆ ಇನ್ನೂ ಹಾಳಾದೆ, ಆಮೇಲೆ ಏನು ಪ್ರಯೋಜನ? ಹಿಂದಕ್ಕೆ ಬರೋಕ್ಕಾಗಲ್ಲ. ಅಲ್ಲಿ ದೇಹಕ್ಕೆ ಶಕ್ತಿ ಕೊಡಲಿಲ್ಲ. ತಾಯಿಗೆ ಶಕ್ತಿಯನ್ನು ತುಂಬಲಿಕ್ಕೋಸ್ಕರ ಭಗವಂತ ದೇಹವನ್ನು ಶುದ್ಧಿ ಮಾಡಿಕೊಂಡು ಏನೇನು ಶಕ್ತಿ ಬೇಕೋ ಅದನ್ನು ತುಂಬಿಸ್ಕೊಳ್ಳೋದಕ್ಕೆ ಅದಕ್ಕೊಂದು 3 ತಿಂಗಳು ಪ್ರಕ್ರಿಯೆವಾಗಿ ಧರ್ಮಕ್ಕನುಸಾರವಾಗಿ ಆ ದೇಹವನ್ನು ರಿಪೇರಿ ಮಾಡಬೇಕು. ಅದಾದ ನಂತರ ಸೂಕ್ತವಾದ ರೀತಿಯಲ್ಲಿ ವಯಸ್ಸು ಅನ್ನತಕ್ಕಂಥದ್ದು ಬಿಟ್ಟು 3 ತಿಂಗಳಿಂದ 3 ವರ್ಷದ ಒಳಗಡೆ ಮದುವೆ ಅಂತ ಮಾಡಿದ್ದರೆ ಆ ಹೆಣ್ಣಿಗೆ ಮಗು ಆಗೋದಕ್ಕೆ ಸೂಟಬಲ್.
3 ವರ್ಷದ ಮೇಲೆ ಯಾವ ಹೆಣ್ಣು ಮುಂದುವರಿತಾಳೆ, ಋತುವಾದ 3 ವರ್ಷದ ಮೇಲೆ ಯಾವ ಹೆಣ್ಣು ಮುಂದುವರಿತಾಳೆ, ಅವಳ ದೇಹ ಎಲ್ಲ ಸತ್ತಿದೆ, ದುರ್ಬಲ ಆಗಿದೆ, ಮಗು ಪಡೆಯೋದಕ್ಕೆ ಲಾಯಕ್ಕಿಲ್ಲ, ದಾಂಪತ್ಯಕ್ಕೆ ಸೂಟಬಲ್ ಅಲ್ಲ, ಎಲ್ಲ 30 ಮದುವೆ ಆಗಿಲ್ಲ ಸ್ವಾಮಿ, ಏನು ಮಾಡೋಣ, ಅದು ನಿಮ್ಮದೇ ತಪ್ಪು. ಬ್ಯಾಟ್ ತೊಗೊಂಡು ಗೋಡೆ ಮೇಲೆ ಹೊಡ್ಕೊಳ್ಳಿ, ನಿಮ್ಮದೇ ರಿಪೇರಿ ಅದು. ನಿಂತ್ಕವ, ನಿನ್ನ ಕಾಲ ಮೇಲೆ ಹಾಕ್ಕೊಂಡು ಅವ್ರ ಕಾಲ ಮೇಲೆ ಹಾಕ್ಕೊಂಡು ನಿಂತವ್ರೆ, ನೀನೇನು ಕಾಲು ಹಾಕಿ ನಿಲ್ಸೋದು, ಎಕ್ಸ್ಟ್ರಾ ಕಾಲು ಹಾಕಕ್ಕೆ ಹೋಗೋದು ಇವರು. ಹಾಂ, ನಿನ್ನ ಕಾಲ ಮೇಲೆ ಕಾಲು ನಿಂತ್ಕೊಂಡ ಮೇಲೆ ಮದುವೆ ಮಾಡ್ಕೋಬೇಕಂತೆ. ಅಷ್ಟರೊಳಗಡೆ ಏನೇನಾಗಿರುತ್ತೆ ಅದು ಗೊತ್ತಿಲ್ಲ, ಅದೆಲ್ಲ ಯಾರಿಗೂ ಗೊತ್ತು, ಅದೆಲ್ಲ ಆಮೇಲೆ ಅದು ಹಣೆ ಬರ ಅಷ್ಟೇ. ಅದು ಕಾರಣ ನೀವೇ ಅಪ್ಲಿಕೇಶನ್ ಹಾಕಿರೋದು, ಏನು ಬೇಕು ನಿನ್ನ ದಾರಿ ಓಟ್ಕೊಂಡು ಹೋಗವ, ನೀನು ನೆಮ್ಮದಿಯಾಗಿದ್ದು ಸರಿ, ಕಾಲ ಆಡ್ಕೊಂಡು ನೋಡ್ಕೊಂಡಿದ್ರೆ ಸರಿ, ಒಳ್ಳೆ ಕೆಲಸ ತಗೊಂಡ್ರೆ ಸರಿ, ಒಳ್ಳೆ ಹುಡುಗನ ಮದುವೆ ಮಾಡ್ಕೊಂಡ್ರೆ ಸರಿ, ಫಿನಿಶ್. ಇದು ಏನಾರು ಆಗೋಬೇಡಿ. ಇದು ನಾವೇ ಮಾಡ್ತಾ ಇರ್ತಕ್ಕಂಥ ಕುತಂತ್ರ, ಮಕ್ಕಳನ್ನು ದಾರಿ ತಪ್ಪಿಸುವ ಕುತಂತ್ರ ತಂದೆ ತಾಯಿಗಳೇ ಮೂಲ ಕಾರಣಕರ್ತರು. ಹಾಗಂತ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕಾ, ಕೊಡಬಾರ್ದಾ? ಕೊಡಿ. ದೇಹವನ್ನು, ಶಕ್ತಿಯಂಥ ದೇಹವನ್ನು ಮಾಡಿ ವಿದ್ಯಾಭ್ಯಾಸವನ್ನು ಕೊಡಿ. ಏನಮ್ಮ, ಶಕ್ತಿವಂತ ದೇಹವನ್ನೇ ಮಾಡದೆ ನೀವು ನಾಳೆ ಅದಕ್ಕೆ ಮದುವೆ ಯಾಕೆ, ಮಕ್ಕಳು ಯಾಕೆ? ಶಕ್ತಿ ಇಲ್ಲದ ಮಗು ಏನು ಮುಂದೆ ಫೇಸ್ ಮಾಡುತ್ತೆ? ಇದು ಒಂದು ಭಾಗ. ಎರಡನೇದು, ಪ್ರತಿ ತಿಂಗಳಾಗ್ತಕ್ಕಂಥ ರಜಾ ದಿನಗಳಲ್ಲಿ ರೆಸ್ಟ್ ಬೇಕು ಅಂತ ಭಗವಂತ 3 ದಿನ, ಅದಕ್ಕೋಸ್ಕರವಾಗಿ 3-5 ದಿನ ಕೊಟ್ಟಿರ್ತಕ್ಕಂಥದ್ದು. ಅದನ್ನೂ ಬಳಸ್ತಾ ಇಲ್ಲ. ಒತ್ತಡ, ಕೆಲಸಕ್ಕೆ ಹೋಗಬೇಕು, ಕಾಲೇಜ್ಗೆ ಹೋಗಬೇಕು, ಇನ್ನೊಂದು ಹೋಗಬೇಕು, ನಮ್ಮ ಮನೇಲಿ ಯಾರು ಮಾಡೋರಿಲ್ಲ, ಈ ತಾಪತ್ರಗಳಲ್ಲಿ ಅದು ಕೂಡ ಲ್ಯಾಪ್ಸ್. ಈಗ ಹೆಣ್ಣಿಗೆ ದೇಹ ಶುದ್ಧಿ ಮಾಡ್ತಕ್ಕಂಥ ವಿಚಾರದಲ್ಲಿ, ದೇಹಕ್ಕೆ ಶಕ್ತಿ ಕೊಡ್ತಕ್ಕಂಥ ವಿಚಾರದಲ್ಲಿ ಕಂಪ್ಲೀಟ್ ಫುಲ್ ಲ್ಯಾಪ್ಸ್ ಆಗಿರುವ ಕಾರಣ ಆ ಹೆಣ್ಣಿಗೆ ಮುಂದೆ ಮದುವೆ ಯಾಕೆ, ಮಗು ಯಾಕೆ? ನೀವೇ ಯೋಚನೆ ಮಾಡಿ. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ. ಸಾಮಾನ್ಯವಾಗಿ ಶಾಸ್ತ್ರ ಕೇಳೋರಂಥ ಒಂದು ಕೆಟ್ಟ ಅಭ್ಯಾಸ ಇದೆ. ಕೇಳೋರು ಹೋಗಿ, ನಾವು ಒಂದು ವೆಹಿಕಲ್ ತಗೋಬೇಕು ಅಂತಿದ್ದೀನಿ ಸ್ವಾಮಿ, ಕಲರ್ ಯಾವುದು, ನಂಬರ್ ಯಾವುದು ಕೇಳ್ತಾರಲ್ಲ? ಕೇಳ್ತಾರೆ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಶಾಸ್ತ್ರಗಾರ ಹತ್ರ ಹೋಗಿ ಕೇಳುವಂಥ ಬುದ್ಧಿವಂತರುಗಳು, ಸ್ವಾಮಿ ಯಾವ ಕಲರ್ ತಗೋಬೇಕು ನಾವು, ಆಮೇಲೆ ಗಾಡಿ ಕಲರ್ ಯಾವುದಿರಬೇಕು? ಅದಕ್ಕೆ ಮುಂಚೆ ಸಣ್ಣ ಉದಾಹರಣೆ ಕೊಡ್ತೀನಿ. ನಮ್ಮ ಕಣ್ಣು ಒಳಗಡೆ ಇರ್ತಕ್ಕಂಥ ಬಣ್ಣ ಬೇರೆ ಬೇರೆ ಇದೆಯೇನಮ್ಮ? ಕಣ್ಣಿನ ಗುಡ್ಡೆಯ ಹಿಂದೆ ಇರೋ ಕಲರು ಬೇರೆ ಇದೆಯಾ? ಎಲ್ಲರೂ ಒಂದೇ ತಾನೇ? ಅದಕ್ಕೇನು ಹೇಳ್ತಾರೆ ಶಾಸ್ತ್ರ ಹೇಳೋರು? ಕಣ್ಣಿನ ಒಳಭಾಗದ ಬಣ್ಣವನ್ನು ಬದಲಾವಣೆ ಎಲ್ಲರಿಗೂ ಬೇರೆ ಬೇರೆ ಇದೆಯಾ? ನೀಲಿ, ಕೆಂಪು, ಹಸಿರು ಇದೆಯಾ? ಇಲ್ಲ. ಮತ್ತೇನು ಮಾಡೋಣ ಮನುಷ್ಯನಾಗಾದರೆ? ಯಾಕೆ ಹೇಳ್ತೀನಿ ಅಂದರೆ, ಶಾಸ್ತ್ರ ಕೇಳ್ತಕ್ಕಂಥ ಅಜ್ಞಾನ, ಅವೈಜ್ಞಾನಿಕ ಮೌಢ್ಯತೆ ಇದು ನಮ್ಮ ದೇಶದಲ್ಲಿ ತೊಲಗಬೇಕು. ಕಲ್ಲರಲ್ಲಿ ಏನೋ ಮಿಂಚಿಬಿಡ್ತಾರೆ, ನಂಬರಲ್ಲಿ ಏನೋ ಮಿಂಚಿಬಿಡ್ತಾರೆ. ಹಂಗೆಲ್ಲ ಮಾಡೋಂಗಿದ್ರೆ ಶೋರೂಮ್ನವನು ಏನೇನೋ ಮಾಡ್ಕೊಂಡ್ಬಿಡ್ತಿದ್ದ. ಏನಮ್ಮ, ಕಾರ್ ಹೊರಗಡೆ ಕೊಡ್ತಾನೆ ಇರಲಿಲ್ಲ, ಅವನೇ ನಂಬರ್ ಬೆಳ್ಕೊಂಡು ಬಿಸ್ನೆಸ್ ಮಾಡ್ಬಿಡೋನು. ಅಕ್ಷಯ ತೃತೀಯಗೆ 2 ಚಿನ್ನ ಆಯ್ತದೆ ಅಂತ ತಗೋತಾರಲ್ಲ, ಹಂಗೆ ಇದೊಂದು ಶಾಸ್ತ್ರ. ಅವರೇ ಬಂದ್ ಮಾಡಿಬಿಟ್ರೆ ಅಂಗಡಿ ಒಡವೆ ಅಂಗಿನ ಬೆಳಗ್ಗೆ ಹೋಗಿ ತೆಗೆದ್ರೆ 2 ಆಗಿರುತ್ತಲ್ಲ, ಸೇಲ್ ಯಾಕೆ ಮಾಡಬೇಕು ಅಲ್ವೇನಮ್ಮ? ಇದು ನಮ್ಮ ಜನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅಕ್ಷಯ ತೃತೀಯಗೆ ಚಿನ್ನ ತಂದರೆ ಒಳ್ಳೇದಂತೆ. ಏನು ಒಳ್ಳೆಯದು? ಸಾಲ ಮಾಡಿಬಿಟ್ಟು ತಂದರೆ ಒಳ್ಳೇದಾ? ಬಡ್ಡಿ ಕಟ್ಟೋಕ್ಕೆ ಒಡವೆ ಮಾರ್ಬಿಡೋದು. ಒಟ್ಟಿನಲ್ಲಿ ಅಕ್ಷಯ ತೃತೀಯ ಏನು ಅಂದರೆ, ಒಂದನ್ನು ನಾವು ಚಿನ್ನ ತಂದುಬಿಟ್ರೆ ಒಳ್ಳೆಯದು. ಅವನು ಯಾವನೋ ಕಿತ್ತೋದವನು ಇದನ್ನು ರೆಡಿ ಮಾಡಿ ಇಟ್ಬಿಟ್ಟ, ಹಿಂಗೆ ತಗೊಳ್ಳಿ ಅಂತ ಬಿಸ್ನೆಸ್ ಮಾಡೋಕ್ಕೆ ಇಟ್ಬಿಟ್ಟ, ಅದೆಲ್ಲ ಶುರು ಹಚ್ಕೊಂಡ್ಬಿಟ್ರು. ನಿಜವಾಗ್ಲೂ ಅಕ್ಷಯ ತೃತೀಯಗೆ ಏನು ಅಂದರೆ, ಸತ್ತ ಹೊರಗೆ ಶ್ರಾದ್ದಗಳನ್ನು ಮಾಡಿ ಅವರನ್ನು ಪುಣ್ಯಲೋಕಕ್ಕೆ ಕಳಿಸುವಂಥದ್ದು ಅಕ್ಷಯ. ನಾವು ಮಾಡ್ತಿರೋದೇನು ಅಂತ ನೀವು ಯೋಚನೆ ಮಾಡಿ. ಹಾಗೆ ನಾವು ಇಲ್ಲಿ ಮುಖ್ಯವಾಗಿ ಇಂಜನ್ನನ್ನು ಗಾಡಿ ಕೂರಿಸ್ತಾರಲ್ಲಮ್ಮ, ವೆಹಿಕಲ್ಗೆ, ಕಾರ್ಗೋ ಇಂಜನ್ ಕೂರಿಸ್ತಾರಲ್ಲ, ಅದು ಕಂಡ್ರಿ ಹಣೆ ಬರ. ಯಮಗಂಡ ಕಾಲದಲ್ಲಿ ಕೂರಿಸೋನೋ ನಿಮ್ಮನ್ನು ಕೇಳಿಲ್ಲ, ಅರ್ಧ ರಾತ್ರಿ ಕೂರಿಸೋನೋ ನಿಮ್ಮನ್ನು ಕೇಳಿಲ್ಲ, ರಾವು ಕಾಲ ಗುಳಿ ಕಾಲ ನಿಮ್ಮನ್ನು ಕೇಳಿಲ್ಲ, ಇಂಜನ್ ಕೂರಿಸಿದ್ದು ಅವನಿಗೂ ಗೊತ್ತಿಲ್ಲ, ಇಂಜನ್ ಕೂರಿಸಿದ್ದು ನಿಮಗೂ ಗೊತ್ತಿಲ್ಲ, ಇಂಜನ್ ಯಾವಾಗ ಕೂರಿಸ್ತಾ ಅಂತ ಹೇಳೋ ಪುರೋಹಿತನೂ ಗೊತ್ತಿಲ್ಲ. ಹಾಗಂತ ಗಾಡಿ ಆಕ್ಸಿಡೆಂಟ್ ಆಗೋದೇ ಇಲ್ವಾ ಕೇಳ್ಬಿಡ್ತಂದ್ರೆ? ಆಗಲ್ವೇನಮ್ಮ? ಮತ್ತೇನಕ್ಕೆ ಕೇಳ್ತೀರ ಅಲ್ಲಿ? ಅಂದರೆ ನಾವು ಎಷ್ಟು ದಡ್ರ, ನೀವೇ ಯೋಚನೆ ಮಾಡಿ. ಹೆಸರು ಜಾಸ್ತಿ ಕೊಡೋಕ್ಕಾಗಲ್ಲ ನಾನು. ಹೆಣ್ಣು ಗಂಡಿಗೆ ಹೆಸರು ಬರ ಕೇಳೋದು, ಗಾಡಿಗೆ ನಂಬರ್ ಕೇಳೋದು, ಬಣ್ಣ ಕೇಳೋದು, ಏನು ಮಟ್ಟಕ್ಕೆ ಸರಿ ಇದು ಅಂತ ಈ ವಿಚಾರವನ್ನು ತಿಳ್ಕೊಂಡಿರುವ ಕಾರಣ ನಾವು ಸೋಂಕು ರೋಗಕ್ಕೆ ಬಲಿಯಾಗಿದ್ದೇವೆ. ಇದೊಂಥರ ಸೋಂಕು ರೋಗ. ಶಾಸ್ತ್ರ ಕೇಳೋದು ಸೋಂಕು ರೋಗನೇ. ಏನು ಮಾಡೋಣ ಈಗ? ನೀವೇ ಡಿಸೈಡ್ ಮಾಡಬೇಕು. ಈ ಸೋಂಕು ರೋಗ ಬೇಕಾ ನಮಗೆ? ಬೇಕೇನಮ್ಮ? ಶಾಸ್ತ್ರ ಕೇಳೋದು ಯಾವುದು? ಸೋಂಕು ರೋಗ. ಇಷ್ಟು ಹೇಳಿದ್ದೀನಿ ಅಂದರೆ ನಿಮ್ಮ ಸ್ವಲ್ಪ ಮೈಂಡಲ್ಲಿ ಇಳೀಲಿ ಅಂತ. ಇಳಿದರೆ ನಾನೇನು ಮಾಡೋಕ್ಕಾಗಲ್ಲ. ವಿಚಾರ ಏನಪ್ಪ ಅಂತಂದರೆ, ಈಗ ವಿಷಯಕ್ಕೆ ಬರೋದೇ ಆದರೆ,
ನಾವು ಮಾಡ್ತಾ ಇರ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ತಂದೆಯ ಒಂದು ವಿಷಯಕ್ಕೆ ಹೋದಾಗ, ತಾಯಿಯ ಒಂದು ವಿಷಯಕ್ಕೆ ಹೋದಾಗ ಇವೆರಡೂ ಇವಾಗ ತಾಯಿಗೆ ಕೆಟ್ಟಿದೆ ಅಂತ ಒಪ್ಕೋಬೋದಮ್ಮ? ಹೌದು. ಮಂತ್ಲಿ ರಜಾದಲ್ಲಿ ರಜಾ ಇಲ್ಲ, ರಜಾ ಆಗಲೇಬೇಕು, ರಜಕ್ಕೆ ಆಗ್ತಾರೆ, ರಜದಲ್ಲಿ ವಿಶ್ರಾಂತಿ ತಗೋಬೇಕು, ದೇಹಕ್ಕೆ ಶಕ್ತಿಯನ್ನು ಪಡ್ಕೋಬೇಕು. ಯಾಕೆ? ದೇಹದಲ್ಲಿ ಶಕ್ತಿ ಹೋಗಿರುತ್ತೆ ಯಾವ್ಯಾವುದೋ ರೂಪದಲ್ಲಿ, ಅದನ್ನು ಮತ್ತೆ ಪಡ್ಕೋಬೇಕು ಹೆಣ್ಣು, ಆಗ ಮನಸ್ಸು ಖುಷಿಯಾಗಿರುತ್ತೆ. ಅದಕ್ಕೋಸ್ಕರವಾಗಿ ರಕ್ತ ಅಂತಕ್ಕಂಥದ್ದು ತಾಯಿಯಲ್ಲಿರ್ತಕ್ಕಂಥದ್ದು, ನರಮಂಡಲ ಅಂತಕ್ಕಂಥದ್ದು ತಂದೆಯಲ್ಲಿರ್ತಕ್ಕಂಥದ್ದು, ಇದು ಎರಡೂ ಕೂಡ ಇವತ್ತು ಎಲ್ಲ ಚಿಕ್ಕವರಿಂದ ದೊಡ್ಡವರಾದಿಯಾಗಿ ಸಮಸ್ಯೆ ಇರತಕ್ಕಂಥದ್ದು. ಯಾವ ಮಕ್ಕಳು ಮೈ ಮುರಿತಾರೆ, ಏಯ್ ತಿನ್ಬಿಟ್ಟು ಮೈ ಮುರಿಬೇಡ ಅಂತ ಹೊಡೆಯೋಕೆ ಹೋಯ್ತಾರೆ ಕಣಮ್ಮ, ಅದು ಅವ್ರದೇ ಪ್ರಸಾದ. ತಿನ್ಬಿಟ್ಟು ಮೈ ಮುರಿಬಾರ್ದು ಅಂತ ಯಾರೋ ಹೇಳ್ದ ಅಜ್ಜಿ ತಾತ, ಅದನ್ನ ಮೆಸೇಜ್ ಕೊಟ್ಟ. ಮಕ್ಕಳು ಹೊಡೆಯೋಕೆ ಹೋದರೆ ಅದು ನಿಮ್ಮದೇ ಪ್ರಸಾದ. ಮೈ ಮುರಿಬೇಕಾದ್ರೆ ಮಗು ನಿಮ್ಮದೇ, ಅದು ನೀವು ಮಾಡಿರೋ ನಿದ್ದೆ ತಿಂದಿರೋ ಊಟ ಚಂದ, ಅದಕ್ಕೆ ಮಗು ಮೈ ಮುರಿತದೆ. ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ಇನ್ನೊಂದು ಭಾಗ ಮುಂದಕ್ಕೆ ಹೋದರೆ, ಗಂಡು ಹೆಣ್ಣಿನ ಹೆಸರು ಬಲದಲ್ಲಿ ಗ್ರಹಗಳನ್ನು ಗುರುತಿಸಿ ಶಾಸ್ತ್ರ ಹೇಳ್ತಾರೆ. ಹೌದಮ್ಮ? ಹೆಣ್ಣು ಗಂಡಿಗೆ ಗ್ರಹಗಳನ್ನು ಗುರುತಿಸಿ ಶಾಸ್ತ್ರ ಹೇಳ್ತಾರೆ. ಈಗ ವೈಯಕ್ತಿಕವಾಗಿ ಹೇಳ್ತಕ್ಕಂಥ ವಿಷಯಕ್ಕೆ ಬಂದರೆ, ಗಂಡು ಒಂದು ದೊಡ್ಡ ಗ್ರಹ, ಹೆಣ್ಣು ಒಂದು ದೊಡ್ಡ ಗ್ರಹ. ಈ ಎರಡೂ ಗ್ರಹಗಳು ಸೇರಿದಾಗ ಹಲವಾರು ಗ್ರಹಗಳು ಉತ್ಪತ್ತಿ ಆಗತ್ತೆ. ಹೌದಲ್ಲ? ಇವರಿಬ್ಬರೇ ಗ್ರಹಗಳು. ಈಗ ನಾವು ಪಂಚಾಂಗದಲ್ಲಿ ಈ ಗ್ರಹಗಳಿಲ್ವಲ್ಲ, ಇದೆ, ಅದು ಹೇಳೋರು ಯಾರು ಇಲ್ವಲ್ಲ. ತಂದೆ ತಾಯಿಯೇ ಎರಡು ಮೊದಲನೇ ದೊಡ್ಡ ಗ್ರಹಗಳು. ಆ ಗ್ರಹಗಳನ್ನು ನಾವು ವಾಸ ಮಾಡುತ್ತಿರುವ ನಮ್ಮ ಈ ಭೂಮಿ ಒಂದು ದೊಡ್ಡ ಗ್ರಹ, ಬೃಹತ್ ಗ್ರಹ. ಭೂಮಿನೂ ಬಿಟ್ಟೋ, ಹೆಣ್ಣು ಗಂಡನ್ನು ಬಿಟ್ಟೋ, ಪಂಚಾಂಗದಲ್ಲಿರ್ತಕ್ಕಂಥದ್ದು ಹಿಡ್ಕೊಂಡು, ಇದು ಸಂಬಂಧ ಇಲ್ಲ ನಮಗೆ. ಆದರೂ ನಾವು ಬಿಟ್ಟಿಲ್ಲ, ಅದನ್ನೇ ಕೇಳ್ಬಿಟ್ಟು ಮದುವೆ ಮಾಡ್ತಾ ಇರೋದು. ರೋಗದ್ದನ್ನೇ ಜಂಟಿ ಮಾಡಿ ರೋಗದ ಮುಂದೆ ಕುಟ್ಟುತ್ತದೆ. 1, 2, 3 ರೋಗ ಆಯಿತು. ಮನೇಲಿ ಒಂದು 5 ಜನ ಇದ್ರೆ ಎಷ್ಟಾಯಿತು? 15 ಥರ ರೋಗ ಆಯಿತು. 15 × 10 ಲೆಕ್ಕ ಹಾಕೊಳ್ಳಿ. ಈಗ ಎಲ್ಲೋಗ್ತೀರಾ? ಯಾವ ಮೆಡಿಸಿನ್ ತಗೋತೀರಾ? 150 ರೋಗಗಳಾಯಿತು. ಹಂಗೆ ಮುಂದೆ ಹೋದ್ರೆ 15,000 ರೋಗ ಆಗತ್ತೆ. ಯಾವುದು ಅಂತ ಹೇಳ್ಕೊಳ್ಳೋಣ ಸ್ವಾಮಿ ಅನ್ನೋ ಮಟ್ಟಕ್ಕೆ ಹೋಗ್ತೀವಿ ನಾವು. ಅದಕ್ಕೋಸ್ಕರವಾಗಿ ಗ್ರಹಗಳನ್ನು ಗುರುತಿಸಿ ಶಾಸ್ತ್ರ ಹೇಳ್ತಕ್ಕಂಥ ವಿವೇಕಗಳಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಹೆಣ್ಣು ಗಂಡಿನ ಗ್ರಹಗಳು ಅಂತಕ್ಕಂಥ ಸತ್ಯವನ್ನು ತಿಳಿದಿದ್ದಾಗ ಈ ಗ್ರಹಗಳನ್ನು ಹಿಡಿದು ಹೇಳಬೇಕಾದಂಥ ಧರ್ಮ ಇರುತ್ತೆ. ಆ ತಂದೆ ತಾಯಿಯೇ ಒಂದು ಗ್ರಹ ಅಂತಕ್ಕಂತಹ ವಿಚಾರ ನಮಗಿನ್ನೂ ಅರಿವೇ ಆಗಿಲ್ಲ ಶಾಸ್ತ್ರ ಹೇಳೋರಿಗೆ, ಜ್ಯೋತಿಷ್ಯ ಹೇಳೋರಿಗೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಭೂಮಿಯಲ್ಲಿ ಎಲ್ಲ ಗ್ರಹಗಳು ಇದೆ ಅಂತ ಒಪ್ಕೋಬೋದೇನಮ್ಮ? ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಕಬ್ಬಣನ ಮನೆ ಮುಂದೆ ಒಂದು ಕಬ್ಬಣದ್ದು ಸರಳೋ ಏನೋ ಬಿಸಾಕೋಣ, ಏನಾಗ್ಬೋದಮ್ಮ? ಅದು ಹೋಗ್ತಾ ದಿನ ಕಳೀತಾ ಏನಾಗ್ಬೋದು? ಕಬ್ಬಣ ತುಕ್ಕು ಹಿಡಿಯತ್ತೆ. ಈ ತುಕ್ಕು ಹಿಡಿಯೋದಕ್ಕೆ ಕಾರಣ ಏನು? ಅದು ಬಂದಿರೋದಲ್ಲಿ ಭೂಮಿಯಿಂದ. ಕಬ್ಬಣ ರೆಡಿಯಾಗಿದ್ದು ತಂದಿದ್ದಲ್ಲಿ ಭೂಮಿಯಿಂದ. ಭೂಮಿ ಮೇಲೆ ಹಾಕಿದ್ರೆ ತುಕ್ಕು ಹಿಡಿಯತ್ತೆ. ಯಾಕೆ ಹಿಡಿತಮ್ಮ ಅದು ತುಕ್ಕು? ಏನದು? ಅದರ ಅರ್ಥ ಏನು? ಯಾಕೆ ತುಕ್ಕು ಹಿಡಿತದು? ಭೂಮಿಯಿಂದನೇ ಬಂದಿರೋದು, ತುಕ್ಕು ಹಿಡಿತು, ಏನರ್ಥ? ಏನಕ್ಕೆ ಹಿಡಿತು? ಅದನ್ನು ಸರಿಯಾಗಿ ಯೂಸ್ ಮಾಡಿದೆ ಅಲ್ಲಿ. ಅಂದರೆ ವಿಚಾರ ಇಷ್ಟೇ. ಏನಕ್ಕೆ ತುಕ್ಕು ಹಿಡಿಯತ್ತೆ ಅಂದರೆ, ಇರ್ತಕ್ಕಂಥ ಗಾಳಿ ಬೆಳಕು ಏನು ನಾವು ಪ್ರಪಂಚದಲ್ಲಿ ಅನುಭವಿಸ್ತಾ ಇದ್ದೀವೋ ಅದರ ಒಂದು ಪ್ರಕೃತಿಯ ಮೇಲೆ ಆ ಕಬ್ಬಣ ತುಕ್ಕು ಹಿಡಿಯತ್ತೆ. ಒಪ್ಕೋಬೋದಾ? ಗಾಳಿ ಬೆಳಕು ಸೂರ್ಯನ ಕಿರಣ ಅದರ ಮೇಲೆ ಪಾಸಾಗುತ್ತಾನೆ, ಅದೇ ತುಕ್ಕು ಹಿಡಿಯೋದು. ಹಾಗೆ ನಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತ ತುಕ್ಕು ಹಿಡಿಯತಕ್ಕಂತಹ ಒಂದು ವಿಚಾರದಲ್ಲಿ ನಮಗಿನ್ನೂ ಅರ್ಥ ಆಗಿಲ್ಲ. ನಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತ ತುಕ್ಕು ಹಿಡಿಯುವ ಮಟ್ಟದಲ್ಲಿ ನಾವಿದ್ದೀವಿ, ಈಗಿದ್ದೀವಿ, ಮುಂದಕ್ಕೂ ಇರ್ತೀವಿ. ಒಪ್ಕೋಬೋದಲ್ಲ? ತುಕ್ಕು ಅಂದರೆ ಏನಿದು? ಹೆಂಗೆ ಗೊತ್ತಾಗತ್ತೆ ಅಂದರೆ, ಜಡತ್ವ, ಬೇಜಾರು, ಆಯಾಸ, ದಣಿವು, ಆಲಸ್ಯ, ಅನಾರೋಗ್ಯ, ಅವಿವೇಕತನ, ಅಜ್ಞಾನತ್ವ. ಈಗ ಇದಕ್ಕೆಲ್ಲೋಗಿ ಶಾಸ್ತ್ರ ಕೇಳೋದು? ಯೋಚನೆ ಮಾಡಬೇಕು. ನಾವೆಷ್ಟು ಹಿಂದೆ ಇದ್ದೀವಿ ಅಂತಕ್ಕಂತಹ ಒಂದು ವಿಚಾರಕ್ಕೆ ಹೋದಾಗ ಕಬ್ಬಣ ತುಕ್ಕಿಡಿಯುತ್ತೆ ಅಂದರೆ ನಮ್ಮ ನೆಲದ ಮೇಲೆ ಆಡುತ್ತಿರುವ ಗಾಳಿ, ಓಡುತ್ತಿರುವ ಗಾಳಿ, ಇರುವ ಗಾಳಿ, ತಾಪಮಾನ
ಇದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ರಕ್ತಕ್ಕೆ ಹೊಂದಾಣಿಕೆ ಆಗದೇ ಯಾವ ಕಾರಣಕ್ಕೂ ಹೊಂದಾಣಿಕೆ ಆಗಿಲ್ಲ. ಅದಿನ್ನೂ ನಮಗೆ ಗೊತ್ತಿಲ್ಲ. ಕಾರಣ ಇದು ಯಾರೂ ಹೇಳ್ತಿಲ್ಲ. ನಮ್ಮ ದೇಹದಲ್ಲಿ ಕಬ್ಬಿಣಾಂಶ ಇದೆಯಾ ಇಲ್ವಾ? ಅಲ್ಲ, ರಕ್ತದಲ್ಲಿ ಇರ್ತಕ್ಕಂಥದ್ದು ಯಾವುದು? ಕಬ್ಬಿಣಾಂಶನೇ. ಭೂಮಿಯಲ್ಲಿರೋದು ಯಾವುದು? ಅಯಸ್ಕಾಂತ, ಮ್ಯಾಗ್ನೆಟ್. ಈಗ ಟ್ರೈನು ಟ್ರ್ಯಾಕ್ ಮೇಲೆ ಹೋಗಬೇಕಾದ್ರೆ ಆ ಸ್ಪೀಡಲ್ಲಿ ಅದು ಅವಶ್ಯಕತೆ ಬರುತ್ತಾ ಇಲ್ವಾ? ಬೇಕು ಅಲ್ವಾ? ಹಾಗೆ ನಾವು ಭೂಮಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇಲ್ಲ. ಅದಕ್ಕೆ ರಕ್ತದಲ್ಲಿ ತುಕ್ಕು ಹಿಡಿಯುತ್ತಿದೆ. ತುಕ್ಕು ಅಂದರೆ ಏನು? ಸೋಂಕು ರೋಗ, ಏಡ್ಸೋ, ಕ್ಯಾನ್ಸರು, ಶುಗರು, ಬಿ ಪಿನೋ, ನೀವೇನು ಅನ್ಕೋತೀರ ಅದ್ರಿ. ಯಾಕೆ ಅಂದರೆ ದೇಹದಲ್ಲಿ ಒಂದು ಕಡೆ ಹೊಟ್ಟೆಯಲ್ಲಿ ಆಹಾರ ಕೊಳೆಯುತ್ತಿದೆ. ದಟ್ ಈಸ್ ಕ್ಯಾನ್ಸರ್. ಕ್ಯಾನ್ಸರ್ ಏನಕ್ಕೆ ಬರುತ್ತೆ ಅಂತ ವೈದ್ಯಕೀಯ ಲೆಕ್ಕಾಚಾರದಲ್ಲಿ ಸ್ವಲ್ಪ ಹೇಳ್ತಕ್ಕಂಥ ವಿಚಾರ ಹಲವಾರು ರೀತಿ ಇದೆ. ಕ್ಯಾನ್ಸರ್ ಏನಕ್ಕೆ ಬರುತ್ತೆ ಅಂದರೆ ಹೊಟ್ಟೆಯಲ್ಲಿ ಆಹಾರ ಕೊಳೆಯುತ್ತಿದೆ. ಹೊಟ್ಟೆಯಲ್ಲಿ ಕರಳಲ್ಲಿ ಆಹಾರ ಕೊಳೆಯುತ್ತಿದೆ. ಶುಗರ್ ಏನಕ್ಕೆ ಬರುತ್ತೆ? ಊಟವನ್ನು ನುಂಗುತ್ತಾ ಇರೋದಾರೆ, ತಿಂತಾ ಇಲ್ಲ. ಶುಗರ್ ಏನಕ್ಕೆ ಬರುತ್ತೆ? ಊಟ ನುಂಗೋ ಜನ ಜಾಸ್ತಿ. ಅದಕ್ಕೆ 10 ವರ್ಷದ ಮಕ್ಕಳಿಗೂ ಶುಗರ್. ಈಗ ನಮ್ಮ ಹತ್ರ ಬಂದು ಕೇಳ್ತಾರೆ, ಸ್ವಾಮಿ ನನ್ನ ಮಗನ ಶುಗರ್ ಬಂದ ಚಿಕ್ಕ ವಯಸ್ಸಿಗೆ, ಬಿಳಿ ಕೂದಲು ಬಂದ್ಬಿಟ್ಟೈತೆ, ಏನು ಮಾಡೋದು ಅಂತ. ಸೊ ಹೀಗಾಗಿ ಒಂದೊಂದಕ್ಕೂ ನಾವು ಲಿಂಕ್ ಕೊಟ್ಕೊಂಡು ಹೋಗ್ತಕ್ಕಂಥ ಲೆಕ್ಕಾಚಾರದಲ್ಲಿ ಈ ಚಿಕಿತ್ಸೆ ಅನ್ನೋದು ಇದು. ನಾವು ಮುಂದೆ ಏನು ಅನುಭವಿಸಬಾರದು ಅನ್ನೋದೇ ಚಿಕಿತ್ಸೆ. ಅನುಭವಿಸ್ತೀವಿ ಅಂದರೆ ಶಸ್ತ್ರಚಿಕಿತ್ಸೆ ಆಗಬೇಕೆ. ನಿಮ್ಮ ಶಸ್ತ್ರಚಿಕಿತ್ಸೆ ಬೇಕಾ ಮಕ್ಕಳಿಗೆ? ನಿಮಗೆ ನಿಮ್ಮ ಮುಂದೆ ಮಕ್ಕಳಿಗೆ ಶಸ್ತ್ರಚಿಕಿತ್ಸೆ ಬೇಕಾ? ನೀವೇ ಡಿಸೈಡ್ ಮಾಡಿ. ಅಥವಾ ನೀವು ಮಾಡ್ಕೊಂಡು ಸಾಯಬೇಕಾ? ಡಿಸೈಡ್ ಮಾಡಿ. ಯಾವ ದೇಹದಲ್ಲಿ ಕತ್ತರಿ ಪ್ರಯೋಗ ನಡೆಯುತ್ತೋ, ಇನ್ನೊಂದು ಜನ್ಮ ಅನ್ನೋದಿದ್ದರೆ ಆ ಭಾಗ ಭಗವಂತ ಕಟ್ ಮಾಡ್ತಾನೆ. ಕಾಲ್ ಆಪ್ರೇಷನ್, ನೆಕ್ಸ್ಟ್ ಇನ್ನೊಂದು ವರ್ಷಕ್ಕೆ ಕಾಲಿಲ್ಲ ಅಂದರೆ ನೆಕ್ಸ್ಟ್ ಜನ್ಮಕ್ಕೆ. ಕೈ ಆಪ್ರೇಷನ್, ಹಾರ್ಟ್ ಆಪ್ರೇಷನ್, ನೀವು ಏನೇನು ಆಪ್ರೇಷನ್ ಮಾಡಿ ಕತ್ತರಿಸ್ತಿರೋ, ಇನ್ನೊಂದು ಜನ್ಮ ಅಂತಿದ್ದಾಗ ಆ ಭಾಗ ನೀನು ನೋಡ್ಕೊಂಡಿಲ್ಲ ಅಂತ ಅವನೇ ಮೇಯ್ನೇ ಕಟ್ ಮಾಡಿಬಿಡ್ತಾನೆ ಭಗವಂತ. ಇದೆಲ್ಲವೂ ತಿಳ್ಕೊಳ್ತಕ್ಕಂಥದ್ದೇ ನಿಜವಾದ ಶಾಸ್ತ್ರ ಆಗಿದೆ ಹೊರತು ನಾವು ಕೇಳುವ ಒಂದು ಇವತ್ತಿನ ಬದುಕಲಿಕ್ಕೋಸ್ಕರ ಕೇಳ್ತಾ ಇರ್ತಕ್ಕಂಥ ಶಾಸ್ತ್ರ, ಹೇಳ್ತಾ ಇರ್ತಕ್ಕಂಥ ಶಾಸ್ತ್ರ ಎಷ್ಟು ಮಟ್ಟಿಗೆ ಸರಿ ಇದೆ ಅಂತ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ನಾವು ರೋಗ ಬರೆಸ್ಕೊಳ್ಳೋದಕ್ಕೆ ಭಯ ಬಿದ್ದು ರೋಗ ಬಂದ್ಬಿಡುತ್ತೆ ಅಂತ ಯೋಚನೆ ಮಾಡಿಕೊಂಡು ನಿದ್ದೆ ಬಿಟ್ಟರೆ ಏನು ಅರ್ಥ ಇದೆ? ನಾನು ಚೆನ್ನಾಗಿದ್ದೀನಿ, ಶಕ್ತಿವಂತ ಆಗಿದ್ದೀನಿ ಅಂತಕ್ಕಂತಹ ಈ ಹೆಣ್ಣು ಅಂತಕ್ಕಂಥ ಒಂದು ದ್ರವ್ಯವಾದ ಒಂದು ವಿಚಾರವನ್ನು ನಾವು ಎಷ್ಟು ಹೆಣ್ಣಿಗೆ ನಾವು ಕಾಯಿಲೆಗಳನ್ನ ರೆಡಿ ಮಾಡಿದ್ದೀವಿ. ಮಗುವಿಗೆ ಒಂದು ಹೆಣ್ಣು ಮಗು ಕೊಡ್ತಾ ಇರ್ತಕ್ಕಂಥ ಒಂದೇ ಒಂದು ವಿದ್ಯೆಗೋಸ್ಕರವಾಗಿ ದಾಂಪತ್ಯ ಹಾಳು, ಸಂತಾನ ಹಾಳು, ನೆಮ್ಮದಿ ಹಾಳು, ಆರೋಗ್ಯ ಹಾಳು. ಏನು ಕರಿಬೇಕು? ಇದೆಲ್ಲ ಬಿಟ್ಟು ವಿದ್ಯೆ ತೊಗೊಂಡು ಏನು ಮಾಡೋದು? ಇದೆಲ್ಲ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಇದೀಗ ಚಳ್ಳಕೆರೆಯಿಂದ ಶಿವರಾಮ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ತೆ ಸರ್. ಸ್ವಲ್ಪ ಜೋರಾಗಿ ಮಾತನಾಡಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ. ನನ್ನ ಮಗಳ ಬಗ್ಗೆ ಕೇಳ್ಬೇಕಂದ್ರಮ್ಮ. ಓಕೆ, ನಿಮ್ಮ ಮಗಳ ನಕ್ಷತ್ರ ತಿಳಿಸಿ. ಪುಷ್ಯ ನಕ್ಷತ್ರ, ವೃಷಭ ರಾಶಿ. ಓಕೆ, ಗುರುಗಳಿದ್ದಾರೆ. ನಿಮ್ಮ ಪ್ರಶ್ನೆ ಏನು ಅಂತ. ಹಲೋ, ನಮಸ್ತೆ ಸ್ವಾಮೀಜಿ. ಲಗ್ನ ಏನಾದ್ರು ಗೊತ್ತಾ? ಇಲ್ಲ, ಪುಷ್ಯ ನಕ್ಷತ್ರ, ವೃಷಭ ರಾಶಿ. ಅದಾಯಿತು, ಇನ್ನೊಂದ್ಸಲ ಹೇಳ್ಬಿಡಿ. ಲಗ್ನ ಗೊತ್ತಾ ಮಗುದು? ಇಲ್ಲ, ಗೊತ್ತಿಲ್ಲ ಸ್ವಾಮಿ. ಇದೆಲ್ಲ ನಂಬಿಕೆ ಇಲ್ಲ ಅಲ್ಲ ನಿಮಗೆ? ಎಲ್ಲ ತಿಳ್ಕೊಬೇಕಂತ? ಇಲ್ಲ, ನಂಬಿಕೆ ಇದೆ, ಅದೇನಿಲ್ಲ. ಅದು ಯಾಕೆ ತಿಳ್ಕೊಳ್ಳಿಲ್ಲ ಮತ್ತೆ? ಅವರು ಜಾತಕ ಬರ್ಕೊಡಲ್ಲ, ಆ ಥರ ಡೇಟ್ ಅದೊಂದು ಬರ್ಕೊಟ್ರಷ್ಟೇ. ಅಲ್ಲ, ಎಲ್ಲ ಬರೆದವ್ರು ನೀವು ನೋಡಿಲ್ಲ, ಸುಮ್ಮನೆ ಅವ್ರ ಮೇಲೆ ಯಾಕೆ ಸುಳ್ಳು ಹೇಳ್ತೀರಾ? ಬರೀ ಅದೊಂದೇ ಬರೀತಾರೆ ಯಾರಾದರೂ? ನೋಡಿ, ಇನ್ನೊಬ್ಬರ ಮೇಲೆ ವರ್ಷದನ್ನ ದಯವಿಟ್ಟು ನಿಲ್ಲಿಸಿ. ಜಾತಕ ಬರೆಯೋರು ಬರೀ ನಕ್ಷತ್ರ ಬರೆಯಲ್ಲ, ಎಲ್ಲ ಇರುತ್ತೆ ಅದರಲ್ಲಿ. ನೀವು ನೋಡ್ಕೊಳ್ದಿರೋದು ತಪ್ಪು. ನಾವು ಇನ್ನೊಬ್ಬರ ಮೇಲೆ ಒರೆಸೋದು ಬಿಟ್ರೆ ಇದೊಂದು ಕೆಟ್ಟ ಅಭ್ಯಾಸ, ಚಾಳಿ. ಇದು ಬಿಡಬೇಕು. ಮತ್ತು ನಮ್ಮ ಸೋಮಾರಿತನಕ್ಕೆ ಇನ್ನೊಬ್ಬರನ್ನ ಎಳಿಬಾರ್ದು. ಸರಿ ಸ್ವಾಮಿ. ಬೇಜಾರಾಯ್ತಾ? ಅರ್ಥ ಆಯ್ತಾ? ಅರ್ಥವಾಯ್ತು ಸ್ವಾಮೀಜಿ. ಅಲ್ಲ, ಒಂದು ನಿಮಿಷ. ಮಗು ನಿಮ್ಮದು, ಮಗುವಿನ ಭವಿಷ್ಯ ನಿಮ್ಮ ಕೈಲಿ. ಅಟ್ಲೀಸ್ಟ್ ಆ ಮಗುಗೆ ಒಂದು 5 ಲೈನ್ ಯಾರು ಗುರ್ತಿಸ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಕರೆ ಮಾಡಿದವ್ರು ದಯವಿಟ್ಟು ಯಾರೇ ಆಗಲಿ, ಲಗ್ನ ಗೊತ್ತಿಲ್ಲ ಅಂದರೆ ದಯವಿಟ್ಟು ಕರೆ ಮಾಡಬೇಡಿ, ಮಾಡೋಕ್ಕೆ ಕೂಡದು. ಕರೆ ಮಾಡಿದ ಮೇಲೆ ಕೇಳ್ತೀನಿ ಅಂತ ಎಂಟಿ ಕೇಳೋದು, ಇಡೀ 1 ನಿಮಿಷ ಅನ್ನೋದು ಇದೆಲ್ಲ ಇಟ್ಕೋಬೇಡಿ. ಸಮಯ ಇಲ್ಲಿ ತುಂಬ ಕಡಿಮೆ ಇದೆ. ಅವಶ್ಯಕತೆ ಇರೋರು, ಪ್ರೀತಿ ಇರೋರು ಮಾತ್ರ ಕರೆ ಮಾಡಿ. ಸುಮ್ಮನೆ ಏನೋ ಬೇಕಾಬಿಟ್ಟಿಗೆ ದಯವಿಟ್ಟು ಕರೆ ಮಾಡಬೇಡಿ. ಆಯ್ತು ಸ್ವಾಮೀಜಿ. ಯಾಕೆ ಅಂದರೆ ತಂದೆ ತಾಯಿಗಳ ಜವಾಬ್ದಾರಿ ಏನು ಅಂದರೆ ಮಗುವಿನ ನಕ್ಷತ್ರ ಪ್ರತಿದಿನ ಬಾಯಲ್ಲಿ ಆಡಬೇಕು. ಬೆಳಿಗ್ಗೆ ಎದ್ರೆ ಮಗುವಿನ ನಕ್ಷತ್ರಕ್ಕೆ ಭಗವಂತನಿಗೆ ಒಪ್ಪಿಸ್ಬೇಕು. ಯಾವ ತಂದೆ ತಾಯಿ ಇದ್ದಾರ್ರಿ, ಅವ್ರವ್ರದೇ ಅವ್ರಿಗೆ ತೊಳ್ಕೊಳ್ಳೋಕ್ಕೆ ಮಾಡ್ಕೊಳ್ಳೋ ಕೆಲಸ ಟೈಮ್ ಇಲ್ಲ.
ಇನ್ನು ಮಗು ನಕ್ಷತ್ರ ಹೇಳ್ತಾರ. ಆಮೇಲೆ ಮಗು ಚೆನ್ನಾಗಾಗಬೇಕು, ಮಗು ಭವಿಷ್ಯ ಚೆನ್ನಾಗಿರಬೇಕು. ಮಗುಗೋಸ್ಕರ ಏನು ಮಾಡಿದಿರ ಹೇಳಿ ತಂದೆ ತಾಯಿ ಅನ್ನಿಸ್ಕೊಂಡವರು? ಏನು ಮಾಡಿದ್ದೀರಾ? ಮಗು ಪಡ್ಕೊಳ್ಳೋಕ್ಕೆ ನೀವು ರೆಡಿ ಇದ್ರಾ? ನಿಮಗೆ ಗೊತ್ತಿತ್ತಾ? ಇಲ್ಲ. ಮಗು ಪಡ್ಕೊಂಡ್ರಿ. ಹಾಂ ಆಮೇಲೆ ಮಗು ಬಗ್ಗೆ ಯೋಚನೆ ಮಾಡ್ತಕ್ಕಂತಹ ಜವಾಬ್ದಾರಿಯುಂಥ ಸ್ಥಾನದಲ್ಲಿ ತಂದೆ ತಾಯಿ ಪೋಷಕರು ಯಾವ ಪುರುಷರ ತಕ್ಕಪ್ಪ? ಏನೂ ಗೊತ್ತಿಲ್ಲ. ಓಕೆ, ವಿಚಾರ ಬಂದೆ. ಏನು ಹೇಳಿ ಈಗ ವಿಷಯ? ಏನಕ್ಕೆ ಫೋನ್ ಕರೆ ಮಾಡಿದ್ರಿ? ಅದೇ ಮದುವೆ ವಿಚಾರಕ್ಕೆ ಕೇಳೋಣ ಅಂತ ಮಾಡಿದ್ವಿ ಸ್ವಾಮೀಜಿ. ಎಷ್ಟು ವಯಸ್ಸು ಮಗಳಿಗೆ? ಈಗ 26 ಕಂಪ್ಲೀಟ್ ಆಗಿ 27 ಶುರು ಆಗಿತ್ತು ಸ್ವಾಮೀಜಿ. ಏನು ನಕ್ಷತ್ರ ಹೇಳಿದ್ರಿ? ಪುಷ್ಯ ನಕ್ಷತ್ರ, ವೃಷಭ ಓಕೆ. ರಾಶಿ. ಈಗ ಮೊದಲನೇ ಮಗಳ? ಹಾಂ ಮೊದಲನೇ ಮಗಳ? ಹಾಂ ಮೊದಲನೇ ಮಗಳು ಸ್ವಾಮೀಜಿ. ಯಾವ ವಾರ ಹುಟ್ಟಿದ್ದು? ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ. ಓಕೆ. ನೀವೇನು ಮಾಡ್ತೀರಾ? ನಾವು ವ್ಯವಸಾಯ ಮಾಡಿಸ್ತೀವಿ ಸ್ವಾಮೀಜಿ. ಓಕೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? ನಿಮ್ಮ ಮನೆ ಎಷ್ಟು ವರ್ಷದ್ದು? 2 ವರ್ಷ ಆಗೈತೆ ಸ್ವಾಮೀಜಿ ಕಟ್ಟಿ. ನೀವೇ ಕಟ್ಸಿದ್ರಾ? ಹಾಂ ನಾವೇ ಕಟ್ತಿದ್ವಿ ಸ್ವಾಮೀಜಿ. ಮನೆ ಎಷ್ಟು ವರ್ಷಕ್ಕೆ ಫಿನಿಶ್ ಆಯಿತು? 1.5 ವರ್ಷದೊಳಗೆ ಮುಗೀತು ಸ್ವಾಮೀಜಿ. ಓಕೆ. ಮನೆಯಲ್ಲಿ ಇರ್ತಕ್ಕಂಥವ್ರು ಎಷ್ಟು ಜನ ಇದ್ದೀರಾ? ನಾವು ಗಂಡ ಹೆಂಡತಿ ಇಬ್ಬರಲ್ಲಿ ಇದ್ದಿರ್ತೀವಿ ಸ್ವಾಮೀಜಿ. ಮಕ್ಕಳು ಹೊರಗಡೆ ಇದ್ದಾರೆ. ಎಷ್ಟು ಜನ ಮಕ್ಕಳು? ಇಬ್ಬರು, ಒಂದು ಗಂಡು ಒಂದು ಹೆಣ್ಣು. ಇಬ್ಬರನ್ನ ಹೊರಗಡೆ ಓದ್ಸಕ್ಕೆ ಹಾಕಿದ್ದೀರಾ? ಇಲ್ಲ, ಕೆಲಸದಾಗ ಇದೆ ಸ್ವಾಮೀಜಿ, ಕಂಪ್ನಿಗೆ ಹೋಗ್ತಾರೆ. ಇಬ್ಬರಿಗೂ ಮದುವೆ ಇಲ್ಲ? ಇಲ್ಲ, ಮದುವೆ ಇಲ್ಲ ಸ್ವಾಮೀಜಿ. ನಿಮ್ಗೆ ಹೇಗನ್ಸುತ್ತೆ ಇವಾಗ? ಏನಿದು ಮದುವೆ ಮಾಡಿಕೊಂಡು ಮಕ್ಕಳು ಕೆಲಸಕ್ಕೆ ಹೊರಗಡೆ ಅವರೇ, ಈಗ ಅವ್ರೊಂದು ಕಡೆ ನಾವೊಂದು ಕಡೆ ಅನಿಸಿಲ್ವಾ ನಿಮಗೆ? ಅನ್ಸಿದೆ ಸ್ವಾಮೀಜಿ. ನಾವು ಅಲ್ಲಿಗೆ ಬರ್ತೀವಿ ಅಂತಂದ್ರೆ ಹೇಳ್ತೀವಿ, ಎಷ್ಟು ಹೇಳಿದ್ರು ಅವರು ಕೇಳೋದಿಲ್ಲ. ಆಗಲ್ಲ. ನೀವು ಅಲ್ಲಿಗೆ ಹೋಗಂಗಿಲ್ಲ, ಅವ್ರು ಇಲ್ಲಿಗೆ ಬರೋಂಗಿಲ್ಲ. ಯಾಕೆಂದರೆ ನೀವು ಹಿಂಗೆ ಕುಟುಂಬ ಒಡ್ಕೊಂಡೇ ಬದುಕಬೇಕು. ಕುಟುಂಬ ಹೊಡೆದ ಕುಟುಂಬ, ಚೆದುರಿದ ಕುಟುಂಬ. ಈಗ ನೀವು ಅಂದ್ಕೊಂಡಿದ್ದೀರಾ ನನ್ನ ಮಕ್ಕಳು ಕೆಲಸಕ್ಕೋಸ್ಕರ ಆಚೆ ಹೋಗ್ರ. ಅಲ್ಲ ರೀ, ಇದು ನೀವು ನಿಮ್ಮ ಅಪ್ಪ ಅಮ್ಮನ ಕೊಡ್ತೇ ಇರತಕ್ಕಂತಹ, ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ತಿಳ್ಕೊಳ್ಳದೇ ಇರತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಇದು. ನಿಮ್ಮ ಮನೆಯಲ್ಲಿ ಸತ್ತಿರೋರ ಫೋಟೋ ಯಾವ್ದು ಇಟ್ಕೊಂಡಿದ್ದೀರಾ? ತಂದೆರ್ದು ಐತೆ ಸ್ವಾಮೀಜಿ. ಯಾವಾಗ ಪೂಜೆ ಮಾಡ್ತೀರಾ? ದಿನ ಪೂಜೆ ಮಾಡ್ತೀರಾ? ಪ್ರತಿದಿನ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ಗೆ ಸ್ನಾನ ಮಾಡ್ಕೊಂಡು ಮಾಡ್ತೀವಿ ಸ್ವಾಮೀಜಿ. ಈಗ ಅವ್ರಿಗೆ ಪೂಜೆ ಮಾಡಬೇಕಾ? ದೇವ್ರಿಗೆ ಏನು ಮಾಡ್ಬೇಕಾಗಾದ್ರೆ? ದೇವ್ರಿಗೂ ಮಾಡ್ತಾ ಇದೀವಿ ಸ್ವಾಮೀಜಿ. ಒಂದು ನಿಮಿಷ ಕೇಳಿಸ್ಕೋಬೇಕು. ಸತ್ತವರು ದೇವರ ಅಲ್ಲ. ಹಾಗಿದ್ಮೇಲೆ ಯಾಕೆ ಪೂಜೆ ಮಾಡ್ತಾ ಇದ್ದೀರಾ? ಯಾಕೆ ದೇವರಲ್ಲ ಸ್ವಾಮಿ ದೇವರು ಅಂತ ಅನ್ಕೊಳ್ಳಿ, ಕೇಳಿ, ನಾನು ಉತ್ತರ ಹೇಳ್ತೀನಿ. ಹಿರಿಯರು ದೇವರಾಗಿದ್ದಾರೆ, ಸುಳ್ಳು ಹೇಳಿದ್ದಾರೆ, ಮೋಸ ಮಾಡಿದ್ದಾರೆ, ಏನೇನು ಮಾಡಬಾರ್ದು ಎಲ್ಲ ಮಾಡಿದ್ದಾರೆ, ಟೋಪಿ ಹಾಕಿದ್ದಾರೆ. ಯಾಕೆ ಸಂಪಾದನೆ ಮಾಡಬೇಕು? ತಪ್ಪಲ್ಲ ಅದು. ಇವ್ರನ್ನ ದೇವರು ಅಂತ ಹೆಂಗೆ ತೊಗೊಂಡು ಕೂರಿಸ್ತೀರಾ ನೀವು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಮನುಷ್ಯ ಸುಳ್ಳಲ್ವೇನಮ್ಮ? ಮೋಸ ಮಾಡಿಲ್ವಾ? ಅದೇಂಗೆ ದೇವರಾಗ್ಬಿಟ್ರೆ ಅವ್ರು ಸತ್ತ ಮೇಲೆ? ಅವ್ರು ದೇವರಾಗಿದ್ದರೆ, ನೀವು ಪೂಜೆ ಮಾಡೋದು ಸರಿಯಾಗಿದ್ದಿದ್ರೆ ನಿಮ್ಮ ಮಗಳಿಗೆ ಯಾಕೆ ಮದುವೆ ಆಗುತ್ತಿಲ್ಲ? ನಿಮ್ಮ ಅಪ್ಪನ ಕೂತ್ಕೊಂಡು ಕೇಳಿ ಜಗ್ಸಿ, ಏನೋ ತಂದೆ ಮೊಮ್ಮಗಳಿಗೆ ಯಾಕಪ್ಪ ಇನ್ನೂ ಅನುಗ್ರಹ ಮಾಡಿಲ್ಲ ಅಂತ ಹಿಡ್ಕೊಂಡು, ಇಲ್ಲ ತಲೆ ಮೇಲೆ ಕೂತ್ಕೊಳ್ಳಿ, ಇಲ್ಲ ನಿಮ್ಮ ಹೆಂಡತಿ ಕಳಿಸ್ಬಿಟ್ಟು ಪೂಜೆ ಮಾಡ್ತಾನೆ ರೀ ದಿನ. ಏನು ರೀ ಇಷ್ಟೊಂದು ಅನ್ಯಾಯವಾಗಿ ಬದುಕ್ತಾ ಇದ್ದೀರಲ್ರಿ? ಪುಷ್ಯ ನಕ್ಷತ್ರದ ಮಗು, ಮದುವೆ ಇಲ್ಲ ರೀ, ಮದುವೆ ಆದರೂ ನೆಮ್ಮದಿ ಇಲ್ಲ ರೀ. ಓದಿಸ್ಬಿಟ್ರಿ ಮಕ್ಕಳ ನಕ್ಷತ್ರ ತಿಳ್ಕೊಂಡಿಲ್ಲ, ಜನ್ಮ ಕೊಟ್ಟವ್ರಿಗೆ ಋಣ ತೀರಿಸಿಲ್ಲ ನೀವು. ನಿಮ್ಮ ತಂದೆ ಮನೆ, ತಾಯಿ ಮನೆಯದು, ನಿಮ್ಮ ಹೆಂಡತಿ ಮನೆಯೂ ಅದೇನೆ. ಇಂಥ ಹೊಟ್ಟೆಯಲ್ಲಿ ಹುಟ್ಟಿದೆ ಪುಷ್ಯ ನಕ್ಷತ್ರ. ಇದಕ್ಕೆ ಯಾರು ಇರೋದು? ಶನೇಶ್ವರ ಸ್ವಾಮಿ ಇದ್ದಾರೆ. ಯಾವಾಗಲೂ ದುಃಖ, ಬೇಜಾರು, ಕಷ್ಟ, ಅನಾರೋಗ್ಯ ಅನುಭವಿಸಿ ಜೀವನ ಪರ್ಯಂತ. ಇದನ್ನು ಕ್ಲೀನ್ ಮಾಡದೆ ಮದುವೆ ಆಗಬೇಕು ಅಂತ ಕೇಳ್ತಾ ಇದ್ದೀರಾ? ಎಷ್ಟು ಮಟ್ಟಕ್ಕೆ ಸರಿ? ಸ್ವಲ್ಪ ಯೋಚನೆ ಮಾಡಿ. ಮಕ್ಕಳಿಗೆ ಮದುವೆ ಮಾಡೋದು ಒಳ್ಳೇದಾಗಲಿ ಅಂತ, ಏನಾರು ಆಗಲಿ ಅಂತ ನಿಮ್ಮ ಪ್ರಕಾರ? ಒಳ್ಳೇದಾಗಿ ನೀವೇನು ಮಾಡೇ ಇಲ್ವಲ್ಲ. 26 ವರ್ಷ ಮಗಳು ಬೆಳೆಸಿದ್ದೀರಾ. ಅವಳು ಹೊಟ್ಟೆ ಬಗ್ಗೆ ತಿಳ್ಕೊಂಡಿದ್ದೀರಾ? ಅವಳು ನೆಮ್ಮದಿ ಬಗ್ಗೆ ತಿಳ್ಕೊಂಡಿದ್ದೀರಾ? ಹೇಳಿ, ನಿಮ್ಮ ಮಗಳು ಅಂತ ಹೇಳ್ಕೊತೀರಲ್ಲ, ನಿಮ್ಮ ಮಗಳ ಹೊಟ್ಟೆಯಲ್ಲಿ ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಗೊತ್ತಿದೆಯಾ ನಿಮಗೆ? ಕೇಳಿ ನಿಮ್ಮ ಮಗಳನ್ನ, ಹೊಟ್ಟೆಯಲ್ಲಿ ಎಷ್ಟು ಹಿಂಸೆ ಪಡ್ತಾವಳೆ ಕೇಳಿ ನಿಮ್ಮ ಮಗಳನ್ನ. ಆಗ್ಲಾರು ಅರ್ಥ ಆಗಲಿ ರೀ, ತಂದೆ ತಾಯಿಯ ಜವಾಬ್ದಾರಿ ಮಕ್ಕಳ ಬಗ್ಗೆ ಎಷ್ಟು ಮಟ್ಟಿಗೈತೆ ಅಂತ ಅವಾಗಾರು ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ತಂದೆ ತಾಯಿ ಅಂತ ಹೇಳ್ಬೋದಾ? ಯಾವ ಪುರುಷಾರ್ಥ ಕೇಳಬೇಕು? ಒಂದು ಮಗುವಿನ ಆರೋಗ್ಯ ಕಂಡುಹಿಡಿಯಲಿಲ್ಲ ಅಂದರೆ, ಆ ಮಗುವಿಗೆ ಆರೋಗ್ಯ ಸರಿ ಮಾಡಲಿಲ್ಲ ಅಂದರೆ ಯಾವ ಪುರುಷಾರ್ಥಕ್ಕೆ ತಂದೆ ತಾಯಿ ಆಗ್ತಾರೆ ಅವರು? ಇದಕ್ಕೊಂದು ಮದುವೆ, ಅದಕ್ಕೆ ಆಮೇಲೆ ಒಂದು ಮಗು. ಹಿಂಗೇ ನಮ್ಮ ಸಮಾಜ ಹಾಳಾಗ್ತಾ ಇದೆಯಲ್ಲ. ಸ್ವಲ್ಪ ಯೋಚನೆ ಮಾಡಿ. ಒಂದು ಮಗುವಿನ ಜವಾಬ್ದಾರಿ, ಒಂದು ಪದಾರ್ಥದ ಜವಾಬ್ದಾರಿ,
ಒಂದು ಮನೆಯ ಜವಾಬ್ದಾರಿಯನ್ನು ನಾವು ದಯವಿಟ್ಟು ತಿಳ್ಕೋಬೇಕು. ಸತ್ತವ್ರಿಗೆ ಪೂಜೆ ಮಾಡೋದಲ್ಲ, ಶ್ರಾದ್ದ ಮಾಡಬೇಕಾಗಿರೋದು. ಯಜಮಾನ್ರೆ ಏನು ಮಾಡಬೇಕು? ಶ್ರಾದ್ದ ಮಾಡಬೇಕು. ಅದು ಮಾಡಪ್ಪ, ಹುಡುಕೊಂಡು ಬರುತ್ತೆ, ಡಿಮ್ಯಾಂಡ್ ಮಾಡಿ ಮದುವೆ ಮಾಡ್ಕೋತಾರೆ. ಅದು ಮಾಡಿಲ್ಲ, ಎಡೆ ಹಾಕ್ಕೊಂಡು ನೀವೆಲ್ಲ ಎಡೆ ಹಾಕ್ಸ್ಕೊತಾ ಇದ್ದೀರಾ. ಯಾರ ಮನೆಯಲ್ಲಿ ಎಡೆ ಹಾಕ್ತಿರೋ ನಿಮ್ಮ ಕುಟುಂಬದ ಮಕ್ಕಳಿಗೆಲ್ಲರಿಗೂ ಎಡೆ. ಓದವಳೆ ಸ್ವಾಮಿ ನನ್ನ ಮಾತು ಕೇಳ್ತಿಲ್ಲ, ಓದವನು ಸ್ವಾಮಿ ನನ್ನ ಮಗ ಯಾಕೆ ನೀವು ಹಾಕ್ತಿರೋದೇ ಎಡೆ. ಅದಕ್ಕೆ ಮಕ್ಕಳು ಎಡೆ ಹಾಕ್ಸ್ಕೊಂಡು ಅವರು ಬೇಜಾರು, ನೀವು ಬೇಜಾರು. ಇದೆಂಥ ಜೀವನ ಇದು? ಆಮೇಲೆ ದೇವ್ರ ಹತ್ರ ಹೋಗಿ ಕೂತ್ಕೊಂಡು ಹೇಳೋದು, ನನ್ನ ಮಗಳು ಒಳ್ಳೆ ಬುದ್ಧಿ ಕೊಡು, ನನ್ನ ಮಗಳಿಗೆ ಒಳ್ಳೆ ವರ ಬರಲಿ. ಎಲ್ರಿಗೆ ಬರ್ತದೆ? ದೇವ್ರ ಕೈಲಿ ಎಲ್ಲ ಕೊಟ್ಟು ಕಳಿಸ್ಬಿಟ್ಟಿದ್ದಾನೆ. ನಿಮ್ಗೇನು ಕೇಳೋಂಗಿಲ್ಲ, ನಿಮ್ಗೆ ಅಧಿಕಾರನೇ ಇಲ್ಲ. ಭಗವಂತ ಹತ್ರ ಹೋದರೆ ನಿಮ್ಗಿನ್ನೂ ಕರ್ಮ ಜಾಸ್ತಿ. ಎಲ್ಲ ಕೊಟ್ಟು ಕಳಿಸಿದ್ದಾನೆ ಜೊತೆಯಲ್ಲೇ. ನೀವು ಬಳಸ್ಕೊಳ್ದಿರೋ ತಪ್ಪು ಯಾರ್ದು? ನಿಮಗೆ ಅರ್ಥ ಆಯ್ತಾ, ಬೇಜಾರಾಯ್ತಾ ಯಜಮಾನ್ರೆ? ಇಲ್ಲ ಅರ್ಥ ಆಗ್ತೈತೆ ಸ್ವಾಮಿ. ಮದುವೆ ಮಾಡೋಕ್ಕೆ ಹೋಗ್ಬೇಡಿ, ದಯವಿಟ್ಟು ಹೇಳ್ತೀನಿ. ಹುಡುಕ್ಬಿಟ್ಟು ಯಾರು ಮದುವೆ ಮಾಡ್ತಾರೆ, ಯಾರು ಹುಡುಕೊಂಡು ಮದುವೆ ಮಾಡ್ತಾರೆ, ಜೀವನದಲ್ಲಿ ಒಳ್ಳೇದಾಗಲ್ಲ. ಭಗವಂತನೇ ಕಳಿಸ್ಬೇಕು. ಈ ಹೆಣ್ಣಿಗೆ ಈ ಗಂಡು ಅದೇ ಮದುವೆ. ನೀವು ಹುಡುಕಿದ್ರೆ, ಸೆಲೆಕ್ಟ್ ಮಾಡಿದ್ರೆ, ಲವ್ ಮಾಡಿದ್ರೆ ಅವೆಲ್ಲ ನಡೆಯಲ್ಲ. ಅದಕ್ಕೆ ಪ್ರಪಂಚ ಹಿಂಗೆ ಆಯ್ತಾ ಇರೋದು. ಫಸ್ಟು ನೀವು ನನ್ನ ಮಗಳು ಪುಷ್ಯ ನಕ್ಷತ್ರಕ್ಕೆ ಹುಟ್ಟುವುದಕ್ಕೆ ಕಾರಣ ಏನು, ನನ್ನ ಹೆಂಡತಿ ಆರೋಗ್ಯ ಮಟ್ಟಕ್ಕಿದೆ, ನನ್ನ ಮನಸ್ಥಿತಿ ಹೇಗಿದೆ, ಇದೆಲ್ಲ ನಿಮ್ಮ ಮಗಳು ಪುಷ್ಯ ನಕ್ಷತ್ರದಲ್ಲಿ ನಿಮ್ಮಿಬ್ಬರದು ಗೊತ್ತಾಗುತ್ತೆ ಸ್ಟೋರಿ. ಫಸ್ಟ್ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಯಾರು ಹೇಳಲ್ಲ ಈ ವಿಚಾರನ. ಯೋಚನೆ ಮಾಡಬೇಡಿ, ಭಯ ಬೀಳಬೇಡಿ, ಮದುವೆ ಮಾಡೋಕ್ಕೆ ಆತರ ಮಾಡಬೇಡಿ. ಮಕ್ಕಳನ್ನು ಸರಿ ಮಾಡಿ ಮದುವೆ ಮಾಡಿ ಪ್ರತಿಯೊಬ್ಬ ತಂದೆ ತಾಯಿಗಳಿಗೆ ಹೇಳುವಂಥದ್ದಷ್ಟೇ. ನಾನು ಡಿಮ್ಯಾಂಡ್ ಮಾಡ್ತಾ ಇಲ್ಲ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಆರೋಗ್ಯದ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರಿ. ಕೆಲವು ಮಕ್ಕಳು ಹುಟ್ಟುತ್ತಲೇ ಅಂಗವೈಕಲ್ಯಕ್ಕೂ ಕೂಡ ಕಾರಣ ಆಗ್ತಾರೆ. ಇದು ಒಂದು ಸಮಸ್ಯೆಗೆ ಪೋಷಕರೇ ಕಾರಣ ಅಂತ ಹೇಳಿದ್ರೆ ಪೋಷಕರು ಅಲ್ಲಿ ಎಡುತ್ತಾ ಇರೋದು ಎಲ್ಲಿ ಗುರುಗಳೇ? ಇಲ್ಲಿ ಅಂಗವಿಕಲತೆ ಅಂತಕ್ಕಂಥದ್ದು ಏನಕ್ಕೆ ಬರುತ್ತೆ? ಅದು ಬುದ್ಧಿಗೆಟ್ಟದ್ದು ಆಗ್ಬೋದು. ಬುದ್ಧಿ ಕೆಲವ್ರ ಮಕ್ಕಳಲ್ಲಿ ಅಯ್ಯೋ ಏನು ಬುದ್ಧಿಯಪ್ಪ ಇದು, ಹಠಮಾರಿತನ, ಕೋಪ, ಆವೇಶ, ಕೆಡ್ದಾಗ ನಡ್ಕೊಳ್ಳೋದು, ಹೌದಾ? ಇದು ಎಲ್ಲವೂ ಅಂಗವಿಕಲತೆನೇ ಇದು. ಸೊ ಯಾಕೆ ಆಗ್ತಾ ಇದೆ ಇದು? ನಾನು ಇವಾಗ ತಾನೇ ಹೇಳಿದೆ ಅಮ್ಮ, ಇದಕ್ಕೆ ಮೀರಿ ನಾನು ಪದ ಬಳಸೋಕ್ಕಾಗಲ್ಲ. ಇವತ್ತು ನಮ್ಮ ದೇಶದಲ್ಲಿ 45% ಕ್ಯಾನ್ಸರ್ಗೆ ರೆಡಿ ಇರ್ತಕ್ಕಂಥ ಮಟ್ಟದಲ್ಲಿದ್ದೀವಿ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. 45% ಕ್ಯಾನ್ಸರ್ಗೆ ಹತ್ತಿರವಾಗಿರ್ತಕ್ಕಂಥ ವಿಚಾರದಲ್ಲಿದ್ದೀವಿ. ಇನ್ನು ಎಷ್ಟು ಮಟ್ಟಕ್ಕೆ ಹೋಗಿದ್ದೀವಿ ಸ್ವಲ್ಪ ಯೋಚನೆ ಮಾಡಿ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಜೀರ್ಣಾಂಗದ ದುರ್ಬಲತೆಯೇ ಕಾರಣ. ಯಾವ್ದು ಕಾರಣ? ಜೀರ್ಣಾಂಗದ ದುರ್ಬಲತೆಯೇ ಕಾರಣ. 1 ಕೋಟಿಗೆ 5,000 ಜನ ಸಿಕ್ಕಲ್ಲ. 1 ಕೋಟಿ ಜನಸಂಖ್ಯೆ ಸೇರಿಸಿದ್ರೆ 5,000 ಜನ ಸಿಕ್ಕಲ್ಲ. ಎಲ್ಲರಿಗೂ ದೌರ್ಬಲ್ಯನೇ, ದುರ್ಬಲತೆನೇ. ನಮಗಿನ್ನೂ ಗೊತ್ತೇ ಇಲ್ಲ. ಅದಕ್ಕೆ ಆವಾಗಲೇ ಹೇಳಿದ್ದು, ನಮ್ಮ ದೇಹದಲ್ಲಿ ಹೋಗುತ್ತಾ ಇರತಕ್ಕಂಥ ಆಹಾರ ಕೊಳೆಯುತ್ತಿದೆ. ಪ್ರತಿ ಕ್ಷಣನೂ ಕೊಳಿತಾನೇ ಇದೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಅದು ಹೊರಗೆ ಬಂತಾ ಇಲ್ವಾ? ಇದಕ್ಕೆ ಸಣ್ಣ ಉದಾಹರಣೆ ಹೇಳ್ತೀನಿ. ಬೆಳಿಗ್ಗೆ ತಿಂಡಿ ತಿನ್ನಬೇಕಾದ್ರೆ ನೆನ್ನೆದು ಕಂಪ್ಲೀಟ್ ಹೊರಗೆ ಬಂದಿದ್ದಾಗ ಮಾತ್ರ ತಿಂಡಿ ತಿನ್ನಬೇಕು. ಎಷ್ಟು ಜನ ಚೆಕ್ ಮಾಡೋದಮ್ಮ? ಬೆಳಿಗ್ಗೆ ತಿಂಡಿ ತಿನ್ನೋದಕ್ಕೆ ಮುಂಚೆ ನೆನ್ನೆ ತಿಂದಂಥ ಪೂರ್ಣ ಆಹಾರ ಕರಗಿ ಪಚನವಾಗಿ ಹೊರಗೆ ಬಂದರೆ ಮಗುವಿಗೆ ಸ್ಕೂಲ್ಗೆ ಕಳಿಸ್ಬೇಕು, ನೀವು ಕೆಲಸಕ್ಕೆ ಹೋಗಬೇಕು. ಇಲ್ಲ ತಿಂಡಿ ತಿನ್ನಬಾರ್ದು. ಈ ಕಂಡೀಷನ್ನ ಹಾಕಿದ್ರೆ ಪ್ರಪಂಚದಲ್ಲಿ 5 ಜನ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕೆ ಅಂದರೆ ಇದೆಲ್ಲ ಹೆಂಗೆ ಗೊತ್ತಾಗತ್ತೆ ಅಂತ ನಾವು ಅದೇ ರೀ ಕಂಡುಹಿಡಿಯೋದು. ನಿಮ್ಮ ಹಣೆ ಬರ, ನಿಮ್ಮ ಆಸ್ತಿ ಕಂಡುಹಿಡಿಯಲ್ಲ ನಾನು. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹೊಟ್ಟೆಗಳು ಎಲ್ಲೆಲ್ಲಿ ಕೊಳಿತಾ ಇದೆ, ಯಾರ್ಯಾರ ಹೊಟ್ಟೆ ಎಷ್ಟೆಷ್ಟು ಸಮಸ್ಯೆ ಸಿಕ್ಕಾಕ್ಕೊಂಡಿದೆ, ಇದನ್ನು ಕಂಡುಹಿಡಿಯೋಕ್ಕೆ ಭಗವಂತನ ಕಳಿಸಿದ್ದಾನೆ ಅಂತ ಅನ್ಕೋತೀನಿ ನಾನು. ಇದನ್ನು ಯಾರು ಪ್ರಪಂಚದಲ್ಲಿ ಯಾರಿಗಾರು ಹೇಳೋಕ್ಕಾಗಲ್ಲ. ಅದಕ್ಕೆ ನಾನು ಹುಟ್ಟಿದ್ದೀನಿ ಅಂತ ಹೇಳೋಕ್ಕೆ ಖುಷಿ ಪಡ್ತೀನಿ. ಹೊಟ್ಟೆಯಲ್ಲಿ ಕೊಳಿಯುತ್ತಿರುವ ಶೇಷವನ್ನು ನೀವು ಗಮನಿಸಿಲ್ಲ ಅಂದರೆ ನಿಮ್ಮ ಮಕ್ಕಳು ಕೆಟ್ಟಿದ್ದಾರೆ, ಕೆಡಲಿದ್ದಾರೆ, ಕೆಡುತ್ತಲೇ ಇರ್ತಾರೆ. ಇದಕ್ಕೆ ಶಾಸ್ತ್ರ ಕೇಳಿದ್ರೆ ನೀವು ಕೆಟ್ಟಿದ್ದೀರಾ, ಹಣ ಕಳ್ಕೊತೀರಾ, ಅಂಗಹೀನತೆ, ಬುದ್ಧಿಹೀನತೆ. ಸಾಕೇನಮ್ಮ? ಸೊ ರಾತ್ರಿ ಬೆಳಿಗ್ಗೆ ಕ್ಲೀನ್ ಆಗದೆ ತಿಂಡಿ ತಿನ್ನಬಾರ್ದು. ಇದು ಯಾವ ಕಾರಣಕ್ಕೂ ಯಾರ ಮನೆಯಲ್ಲಾರು ಇದೆಯಾ ದಯವಿಟ್ಟು ಹೇಳಿ. 4 ಸಲ ಹೋದ ಸ್ವಾಮಿ ಹೇಳೋರಿದ್ದಾರೆ, ಸ್ವಾಮಿ 5 ಸಲ ಹೋಯ್ತೀನಿ ಸ್ವಾಮಿ ಹೇಳೋರಿದ್ದಾರೆ, 5 ದಿನ ಆದರೂ ಹೋಗಲ್ಲ ಸ್ವಾಮಿ ಹೇಳೋರಿದ್ದಾರೆ. 5 ದಿನ ಆದರೂ ಹೋಗಲ್ಲ, 1 ದಿನಕ್ಕೆ 5 ಸಲ ಹೋಗ್ತಾರೆ. ಇದೆರಡೂ ತಪ್ಪೆ. ಇದೇನಪ್ಪ ಇದು? ಹೋದ್ರೂ ಒಂದು ಕಷ್ಟ ಅಂತೀರಾ, ಇದ್ರೂ ಒಂದು ಕಷ್ಟ. ಮತ್ತು ಹೆಂಗಿದು? ರಾತ್ರಿ ಮಲಗಕ್ಕೆ ಮುಂಚೆ ಯಾರು ಹೊಟ್ಟೆ ಕ್ಲೀನ್ ಮಾಡಿ ಮಲ್ಕೋತಾರೆ ಅವ್ರಿ ಅದೃಷ್ಟವಂತರು, ಅವ್ರಿ ಶ್ರೀಮಂತರು. ಅವ್ರಿಗೆ ಬೇಕ್ರಿ ಮಕ್ಕಳು.
ಅದು ರೀ ಜ್ಞಾನವಂತರು. ಯಾರಾದರೂ ಒಂದು ಮನೆಯಲ್ಲಿ ಒಬ್ಬರು ತೋರಿಸಿ ನನಗೆ, ಅದರಲ್ಲೂ ಮನೆ ಯಜಮಾನತಿ ಮಕ್ಕಳಿಗೆ ಕೋಲು ಹಿಡ್ಕೊಂಡು ಹೇಳ್ಕೊಡ್ತಾರಲ್ಲ, ಇತ್ತಕ್ಕೆ ತಿರ್ಕೋ, ಕರಿ ಬಟ್ಟೆ ಹಾಕಬೇಡ, ಅದನ್ನು ತಿನ್ನಬೇಡ, ಇದನ್ನು ತಿನ್ನಬೇಡ, ಆ ದೇವಸ್ಥಾನಕ್ಕೆ ಹೋಗಬೇಕು ಹೇಳ್ತಾರಲ್ಲ, ಇವರು ಸ್ವಲ್ಪ ತಲೆ ಮೇಲೆ ಹೇಳ್ಕೊಂಡು ಹೇಳಬೇಕು. ಹೊಟ್ಟೆ ಶುದ್ಧೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಿದೆಯಾ? ಇಲ್ಲ. ಆ ಶುದ್ಧೀಕರಣ ಮಾಡದೆ ನಿಮ್ಮ ಹೊಟ್ಟೆಲ್ಲಿ ಬಂದಿದ್ದಾವೆ ಗೋಳಾಕ್ಕಳೋ ಮಕ್ಕಳು. ಇನ್ನು ಅವಕ್ಕೊಂದು ಮದುವೆ ಮಾಡಿಬಿಡ್ತೀವಿ, ತಟ್ಕು ಪಟ್ಕು ಸುಳ್ಳು ಹೇಳ್ಬಿಟ್ಟು. ಯಾವನ ಹೇಳ್ಬಿಟ್ಟ 108 ಸುಳ್ಳು ಹೇಳಿ ಮದುವೆ ಮಾಡು ಅಂತ. ಈಗ 1008 ಹೇಳ್ತಾರೆ. 108 ಅಲ್ಲ ಸ್ವಾಮಿ, 1008 ಎಲ್ಲವೂ ಬರೀ ಸುಳ್ಳೆ. ನನ್ನ ಮಗ ತುಂಬ ಚೆನ್ನಾಗವನೆ, ಟೈಮ್ ಸರಿಗೆ ಮನೆಗೆ ಬರ್ತಾನೆ, 12 ಗಂಟೆ ಹತ್ರ ಬರ್ತಾ ಬಿಡೋದು. ಹಾಂ, ಹುಡುಗ ಚೆನ್ನಾಗವ್ರೆ ಅಷ್ಟೇ, ಪೇರು ಸೂಪರು ನೋಡೋಕ್ಕೆ, ಒಳಗಡೆ ಏನೂ ಇಲ್ಲ, ಪೋಕಲ್ಲು. ಈಗ ಮದುವೆ ಯಾಕಪ್ಪ ಇವ್ರಿಗೆ? ದುಡ್ಡೆಷ್ಟು ಖರ್ಚು, ಎಷ್ಟು ಹಿಂಸೆ. ಈಗ ಪಾಪ ಅವ್ರು ಕರೆ ಮಾಡಿದವ್ರನ್ನ ಅದೇ ಹೇಳ್ತೀನಿ, ಇಬ್ಬರು ಮಕ್ಕಳು ಹೊರಗವ್ರಂತೆ, ಇವರಿಬ್ಬರು ಮನೆ ಯಾಕಮ್ಮಬೇಕಿತ್ತು? ಯಾಕಂದ್ರೆ ಇವರಿಬ್ಬರು ಬರಲ್ಲ, ಯಾಕೆಂದ್ರೆ ಕುಟುಂಬ ಸೇರಲ್ಲ. ಸೊ ಇದನ್ನು ಪ್ರತಿಯೊಬ್ಬರು ತಿಳ್ಕೋಬೇಕು. ಮನೆ ಕಟ್ತೀರಾ ಗೊತ್ತಿಲ್ಲ, ಮದುವೆ ಮಾಡ್ತೀರಾ ಗೊತ್ತಿಲ್ಲ, ಮಕ್ಕಳು ಮಾಡ್ಕೋತೀರಾ ಗೊತ್ತಿಲ್ಲ, ನೀವು ಬದುಕಿದ್ದೀರಾ ಗೊತ್ತಿಲ್ಲ, ಮತ್ತು ಯಾವುದಿದು? ಇದೇ ರೀ ಶಸ್ತ್ರಚಿಕಿತ್ಸೆಗಳ ಭಯ. ಯಾವುದು ಅಂದರೆ ಮಕ್ಕಳು ಅಪ್ಪ ಅಮ್ಮನ ಮುಂದೆ ಆಪ್ರೇಷನ್ ಮಾಡಿಸ್ಕೊತಲ್ಲ, ನೀವು ನೋಡ್ತಿರಲ್ಲ, ಇದೇ ನಿಮ್ಮ ಕರ್ಮ. ಯಾವ ಮಕ್ಕಳನ್ನು ಸಾವಿನಲ್ಲಿ ನೋಡುವ ತಂದೆ ತಾಯಿಗಳು, ಯಾವ ಮಕ್ಕಳನ್ನು ಆಪರೇಷನ್ ಥಿಯೇಟ್ರಲ್ಲಿ ನೋಡುವಂಥ ತಂದೆ ತಾಯಿಗಳು, ಇವರಂತಹ ಕೆಟ್ಟ ವಿಚಾರದಲ್ಲಿ ಇನ್ಯಾರು ಪ್ರಪಂಚದಲ್ಲಿಲ್ಲ. ಅಂತಹ ಹೀನ ಸ್ಥಿತಿಗೆ ನಾವು ಕರ್ಮಿಗಳು ಅಂತ ಹೇಳ್ಕೋಬೇಕಾಗತ್ತೆ ರೀ. ಕಣ್ಣೀರಾಗ್ತೀರಿ ನರ್ಸಿಂಗ್ ಹೋಮಲ್ಲಿ ಕೂತ್ಕೊಂಡು. ಯಾವ ಪುರುಷಾರ್ಥಕ್ರಿ? ಮಕ್ಕಳನ್ನು ಗುರುತಿಸ್ತಕ್ಕಂತಹ ವಿಚಾರದಲ್ಲಿ ನಾವು ಎಷ್ಟು ಸೋತಿದ್ದೀವಿ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಿ. ಈಗ ಸರಿ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಬೆಂಗಳೂರಿನಿಂದ ಲಾವಣ್ಯ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಲಾವಣ್ಯ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆನೇ ಮೇಡಮ್. ಓಕೆ, ನಕ್ಷತ್ರ ತಿಳಿಸಿ. ರೋಹಿಣಿ ನಕ್ಷತ್ರ, ವೃಷಭ ರಾಶಿ. ಗುರುಗಳಿದ್ದಾರೆ ಹಲೋ. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ, ಏನು ಓದಿದ್ಯಮ್ಮ? ಗುರುಜಿ, ನಾನು ಇದು ಡಿಗ್ರಿ ಮುಗಿಸಿದ್ದೀನಿ, BCom. ಯಾಕೆ ಇಷ್ಟು ಕಷ್ಟಪಟ್ಟು ಹೇಳಕ್ಕೆ? ಫಸ್ಟ್ ಟೈಮ್ ಮಾತಾಡ್ತಿದ್ದೀನಿ, ಭಯ ಆಗ್ತಿದೆ ಗುರುಜಿ. ಓದೋ ಹುಡುಗಿ ಯಾಕಮ್ಮ ಭಯ ಬೀಳಬೇಕು? ಫುಲ್ ಖುಷಿಯಾಗಿ ಮಾತಾಡಬೇಕು. ಓಕೆ, ಏನು ಪ್ರಶ್ನೆ ನಿಂದು? ಗುರುಜಿ, ಬಹಳ ಆರೋಗ್ಯ ಕೆಡ್ತಾ ಇದೆ ಗುರುಜಿ ಈ ನಡುವೆ, ಯಾಕೋ ಗೊತ್ತಿಲ್ಲ. ಯಾಕೋ ಗೊತ್ತಿಲ್ಲ ಅಂತ ಯಾರ್ಥ ಕೇಳ್ತೀಯಾ? ಓಕೆ, ವಿಚಾರಕ್ಕೆ ಬರ್ತೀನಿ. ಪಿತ್ತ ಅಂತ ಕೇಳಿದ್ಯಾ? ಹಾ ಗುರುಜಿ. ಪಿತ್ತ ಅಂತ ಕೇಳಿದ್ಯಾ? ಹಾ, ಕೇಳಿದ್ದೀನಿ ಗುರುಜಿ. ಇದನ್ನಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಹೇಳ್ತೀಯಾ? ನನಗ ಪಿತ್ತ ಅಂದರೆ ಏನು ಅಂತ ಗೊತ್ತಾ ಫಸ್ಟು? ಪಿತ್ತ ಅಂದರೆ ಏನು ಅಂತ ತಿಳ್ಕೊ ಫಸ್ಟು. ಹಾ ಗುರುಜಿ. ವಾತ, ಪಿತ್ತ, ಕಫ ಕೇಳಿದ್ದೀನಮ್ಮ? ಹಾ ಗುರುಜಿ, ಕೇಳಿದ್ದೀನಿ. ಅದರಲ್ಲಿ ನೀನು ಪಿತ್ತ ದೇಹ, ನಿಂದು ಪಿತ್ತ ದೇಹ. ಹೌದೌದು. ಒಪ್ಪತ್ಯಾ? ಹಾ ಹಾ ಹಾ. ಅದಕ್ಕೆ ಒಪ್ಕೋಬೇಕಾದ್ರೆ ನಿನ್ಗೆ ಗುರುತಿಸೇನು ಸಿಕ್ತು ಹೇಳು? ಸುಮ್ಮನೆ ಹೌದು ಅಂದ್ಬಿಟ್ರೆ ಪಿತ್ತ ದೇಹ ಅನ್ನೋದಕ್ಕೆ ಗುರ್ತೇನು? ತುಂಬಾ ಕಫ ಆಗುತ್ತೆ ನನಗೆ. ಅಲ್ಲ 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 ಅಲ್ಲ, ಉಳಿ ತೇಗು ಬರುತ್ತೆ ನೋಡು ಗಂಟ್ಲಲ್ಲಿ, ಎದೆ ಉರಿ ಉಳಿ ತೇಗು. ಹೌದು ಗುರುಜಿ, ಹೌದು. ನೋಡಿ ನಾವೆಂಥ ಡಾಕ್ಟ್ರು. ಹೌದು ಗುರುಜಿ. ನೀವೆಲ್ಲ ಓದಿದ್ರೆ ಯಾವ ಪುರುಷಾರ್ಥಕಪ್ಪ? ನನ್ನಂಗೆ ಹೇಳ್ರಿ, 4 ಅಕ್ಷರ ಬರೆಯೋಕ್ಕೆ ಬರಲ್ಲ ನಂದು. ಪುರುಷೋತ್ತಮ ಅಂತ ಬರೆಯೋಕ್ಕೆ ನನ್ನ ಮಗಳು ನಗ್ತಾಳೆ, ಇದೇನಪ್ಪ ಹಿಂಗೆ ಬರೀತೀರಾ ಅಂತ. ಭಗವಂತ ಕೊಟ್ಟಿರೋ ಮಸ್ತಕ ಬೇಕು ರೀ, ನಾಟ್ಯ ಪುಸ್ತಕ ವರ್ಕ್ ಆಗಲ್ಲ. ಡಿಗ್ರಿ, MSc, BSc ಯಾವುದಕ್ಕೆ ತೊಗೊಂಡೋಗಿ ಬಿಸಾಕ್ರಿ, ಎಲ್ಲರೂ ತೊಗೊಂಡೋಗಿ ಕಟ್ಬಿಟ್ಟು ನೀರಿಗೆ. ನೀರು ಇಲ್ಲ ಬಿಸಾಕಕ್ಕೆ. ಹಂಗಂತ ಓದಿ ತಪ್ಪು ಅಂತ ಹೇಳ್ತಾ ಇಲ್ಲ. ದೇಹದ ಬಗ್ಗೆ ತಿಳುವಳಿಕೆ ಇಲ್ಲದಂಥ ಮಕ್ಕಳಿಗೆ ವಿದ್ಯೆ ಯಾಕೆ? ಇದಕ್ಕೆ ಏನು ಹೇಳ್ತಾರೆ ಗೊತ್ತೇನಮ್ಮ? ಯೋಗ್ಯ ಶಿಕ್ಷಣ. ಅಮ್ಮ ಏನು ಹೇಳೋದು ನೀನು? ಯೋಗ್ಯ ಶಿಕ್ಷಣ. ಯೋಗ್ಯ ಶಿಕ್ಷಣ. ಹಾ ಗುರುಜಿ. ಹೇಳು ಒಂದ್ಸಲ ಬಾಯಲ್ಲಿ ನೋಡ್ತೀನಿ. ಯೋಗ್ಯ ಶಿಕ್ಷಣ. ನೋಡಿ, ಹೇಳೋಕೆ ಬರಲ್ಲ. ಇಂಗ್ಲೀಷ್ ಮೀಡಿಯಮ್ ಹೋದ್ರೆ ಕನ್ನಡ ಬರಲ್ಲ. ಯೋಗ ಯೋಗ್ಯ ಅನ್ನೋದಕ್ಕೆ ವ್ಯತ್ಯಾಸ ಗೊತ್ತಾಗಲ್ಲ. ಅಯ್ಯೋ ದೇವರೇ, ಇದಕ್ಕೂ ನಮ್ಮ ಕನ್ನಡ ದೇಶದಲ್ಲಿ ಹುಟ್ಟಿದೀವ? ಇದೇ ರೀ ನಮ್ಮ ಭಾರತ ದೇಶದ ಈ ಭೂಮಿ ತಾಯಿ ನಮ್ಗೆ ಶಾಪ ಕೊಡ್ತಾ ಇರೋದೇನು ಅಂದರೆ, ಇಂಗ್ಲೀಷ್ನ ನೀವೆಷ್ಟು ಬಳಸ್ತೀರೋ, ಇಂಗ್ಲೀಷಲ್ಲಿ ಎಲ್ಲಿವರೆಗೂ ನೀವು ಸಿಗ್ನೇಚರ್ ಮಾಡ್ತೀರೋ, ಮುಂಡ್ಯಾವ ನಿಮ್ಮ ಜೀವನದಲ್ಲಿ ಏನೂ ಸಿಕ್ಕಲ್ಲ. ಯಾರು ಕನ್ನಡದಲ್ಲಿ ಮಾಡಲಿ ನೋಡೋಣ ಸಿಗ್ನೇಚರು ಮಾಡ್ತಾರೆ ನಮ್ಮ? ಎಲ್ಲ ಇಂಗ್ಲೀಷ್ಮಯ. ಆದರೂ ನಾವು ಭಾರತೀಯರು ಅಂತ ಹೇಳ್ಕೊತೀವಲ್ಲ, ಬರೀ ಸುಳ್ಳು. ಕನ್ನಡದಲ್ಲಿ ನೀವು ಅಕ್ಷರದಲ್ಲಿ ಕನ್ನಡವನ್ನು ಬಳಸಿ ನಿಮ್ಮ ಹೆಸರು ಬರೆಯೋಕ್ಕೆ ಬರಲ್ಲ ಅಂದರೆ ಯಾವ ಪುರುಷಾರ್ಥಕ್ರಿ ಹುಟ್ಟಿದ್ರಿ ಈ ಭೂಮಿಯಲ್ಲಿ? ನಿಮ್ಗೆ ಯಾಕ್ರಿ ಒಳ್ಳೆಯದಾಗಬೇಕು? ಈ ಭೂಮಿ ತಾಯಿ ನಿಮ್ಗೆ ಏನಕ್ರಿ ಒಳ್ಳೇದು ಕೊಡಬೇಕು? ದುಃಖವನ್ನೇ ಕೊಡಬೇಕು.
ನಮ್ಮ ಜನ್ಮ ಕೊಟ್ಟ ತಾಯಿಯನ್ನು ಹೊರದೇಶಕ್ಕೆ ಕಳಿಸಿ ಹೊರದೇಶ ತಾಯಿ ತನ್ನ ನಮ್ಮನ್ನು ಇಟ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಇದು ಒಂದು ಬದುಕು. ಭಾಷೆ ನಮ್ಮನ್ನು ರಕ್ಷಣೆ ಮಾಡುವ ಭಾಷೆ ಆಗಬೇಕು. ಹೌದಲ್ಲಮ್ಮ? ಓಕೆ, ಮಂತ್ಲಿ ಕರೆಕ್ಟಾಗಿ ಆಗುತ್ತಾ ನಿನಗೆ? ಗುರುಜಿ ಆಗುತ್ತೆ. ಎಷ್ಟು ದಿನಕ್ಕೆ? ಕರೆಕ್ಟ್ ಇನ್ನ 2 ದಿನ ಮುಂಚೆನೆ ಬಂದ್ಬಿಡುತ್ತೆ ನನಗೆ ಹೇಳ್ಬೇಕಂದ್ರೆ. ನಾನು ಕೇಳ್ತಿರೋದು ಕರೆಕ್ಟ್ ನಿಗದಿಯಾಗಿ 27 ದಿನಕ್ಕೆ ಆಗಬೇಕು. 2 ದಿನ ಮುಂಚೆ ಆದರೆ ಸರಿ, 2 ದಿನ ಆದ್ಮೇಲೆ ಸರಿ. ಹೆಂಗಮ್ಮಾಗತ್ತದು? ಹಾ ಗುರುಜಿ, ಕರೆಕ್ಟ್ ಆಗುತ್ತೆ. ಈಗ ತಾನೇ ಹೇಳಿದೆ 2 ದಿನ ಮುಂಚೆನೆ ಅಂತ, ಅದೇಂಗೆ ಕರೆಕ್ಟ್ ಆಯ್ತದು? ಅಂದ್ರೆ 27 ದಿನ ಆದ ಒಂದೊಂದ್ಸಲಿ 27 ದಿನಕ್ಕೆ ಕರೆಕ್ಟ್ ಆಗುತ್ತೆ. ಅಮ್ಮ, ಅದನ್ನೇ ನಾನು ಕೇಳ್ತಿರೋದು. ಆ ತಪ್ಪನ್ನೇ ನಾನು ಕೇಳ್ತಿರೋದು. 1 ದಿನನೂ ತಡ ಆಗಬಾರ್ದು, 1 ದಿನನೂ ಅಡ್ವಾನ್ಸ್ ಆಗಬಾರ್ದು. ಇದಕ್ಕೆ ಫಸ್ಟ್ ಕಾರಣ ತಿಳ್ಕೊಬೇಕು ನೀವುಗಳು ಹೆಣ್ಮಕ್ಳು. 27 ದಿನಕ್ಕೆ ಏನಕ್ಕಾಗಬೇಕು? 27 ನಕ್ಷತ್ರ ಇರೋದು. ನೀವು ಅಲ್ಲಿ ಶುದ್ಧಿ ಆಗಿದ್ರೆ 27 ದಿನ ಕರೆಕ್ಟಾಗಿ ಆಗ್ತಾಳೆ. ಋತುಚಕ್ರ ಕರೆಕ್ಟ್ 27 ದಿನಕ್ಕೆ ಆಗಬೇಕು. ಅದಾಗಿಲ್ಲ ಅಂದರೆ ಹೆಣ್ಣಿನ ದೇಹ ಕೆಟ್ಟಿದೆ. ಗೊತ್ತಾಯ್ತಾ? ಇದನ್ನ ರಿಪೇರಿ ಮಾಡ್ಕೊಳ್ಳೋಕ್ಕೆ ನಿಮ್ಮ ಎಜುಕೇಷನ್ ಜಾಗ ಇದೆಯಾ? ನಿಮ್ಮ ಶಿಕ್ಷಣ ವ್ಯವಸ್ಥೆಗೆ ಜಾಗ ಇದೆಯೇನಮ್ಮ? ಕರೆಕ್ಟಾಗಿ 27 ದಿನಕ್ಕೆ ಹೆಣ್ಣು ಮಕ್ಕಳು ಆಗೋದಕ್ಕೆ ನಿಮ್ಮ ಶಿಕ್ಷಣದಲ್ಲಿ ಏನಾದ್ರು ಇದೆಯಾ ಪೆಂಡಿಷನ್ ಅಂದೆ? ಯಾವ್ದು ಬೇಕು ಇವಾಗ? ದೇಹದ ಬಗ್ಗೆ ಎಜುಕೇಷನ್ ಬೇಕಾ? ಸಂಪಾದನೆ ಮಾಡೋಕ್ಕೆ ಎಜುಕೇಷನ್ ಬೇಕಾ? ದೇಹದ ಬಗ್ಗೆ ಬೇಕು ಗುರುಜಿ. ಈಗ ನೀನು ಮದುವೆ ಮಾಡ್ಕತೀಯಮ್ಮ, ನಿನ್ನ ಮನಸ್ಸೇ ಕಂಟ್ರೋಲ್ ಸಿಕ್ಕಲ್ಲ. ಬೆಳಿಗ್ಗೆ ಹೊತ್ತು ಹೇಳ್ಬೇಕಾದ್ರೆ ಒಂದು ಕಷ್ಟ, ಹಾಸಿಗೆಯಿಂದ ಹೇಳ್ಬೇಕಾದ್ರೆ ಇನ್ನು ಸ್ವಲ್ಪ ಮನೆ ಕಂಡಿದ್ರೆ. ಒಂದು ನಿಮಿಷ ಕೇಳಿಸ್ಕೊಮ್ಮ, ಒಂದು ನಿಮಿಷ ಕೇಳಿಸ್ಕೊ, ಹೇಳ್ತೀನಿ, ಬರ್ತೀನಿ, ಅಲ್ಲಿಗೆ ವಿಷಯಕ್ಕೆ ಬರ್ತೀನಿ. ನಿನ್ನ ಬೆಳಿಗ್ಗೆ ಹಾಸಿಗೆಯಿಂದ ಹೇಳ್ಬೇಕಾದ್ರೆ ಮೈ ತೂಕ ಬರುತ್ತಾ, ನೋವು ಬರುತ್ತಾ, ಇನ್ನು ಸ್ವಲ್ಪ ಮಲ್ಕೋಬೇಕಿತ್ತು ಅನ್ಸುತ್ತಾ? ಹೌದು ಗುರುಜಿ, ಹಂಗೆ ಅನ್ಸುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಮಲಗಬೇಕು ಅನ್ಸುತ್ತೆ. ಇದ್ರ ಅರ್ಥ ಏನು? ಇದ್ರ ಅರ್ಥ ಏನಮ್ಮ? ರಾತ್ರಿ ಒಂದ್ಸಲ ಮಲಗಿರ್ತೀನ ಅದಕ್ಕೆ. ಅಲ್ಲ, ರಾತ್ರಿ ಒಂಚೂರಲ್ಲ, ರಾತ್ರಿ ನಿದ್ದೆ ರೋಗದ ನಿದ್ದೆ, ಯೋಗದ ನಿದ್ದೆ ಇಲ್ಲ. ಏನ್ ನಿದ್ದೆ ಮಾಡ್ತಿರೋದು ನೀನು? ರೋಗದ ನಿದ್ದೆ. ಯಾರಿಗೆ ಬೆಡ್ಡಿಂದ ಮಲಗುವಾಗ ಇಂಚೂರು ಮಲಕೋಬೇಕಿತ್ತು ಅನ್ಕಂಡು ಮೇಲಕ್ಕೆದ್ರೆ ಅರ ಪ್ರಜ್ಞಾ ಸ್ಥಿತಿಯಲ್ಲೇ ಸಾಯಂಕಾಲ ತನಕ ಪ್ರೇತ ಥರ ಓಡಾಡ್ತಿರ್ತೀರ. ಸೆನ್ಸ್ ಇರಲ್ಲ, ಜ್ಞಾಪಕ ಇರಲ್ಲ, ಹೊಟ್ಟೆ ಹಸಿ ಗೊತ್ತಾಗಲ್ಲ, ನೀರು ಕುಡಿಬೇಕು ಗೊತ್ತಾಗಿಲ್ಲ. ಯಾಕೆ ನಿದ್ರೆಲ್ಲೇ ಓಡಾಡ್ತಾ ಇದ್ದೀರಾ? ತಲೆ ಮೇಲೆ ಹೊಡ್ಕತ್ತೀರಾ, ಜ್ಞಾಪಕ ಬರ್ತಾ ಇಲ್ಲ ಅಂತ. ಏನಮ್ಮ? ಹುಚ್ಚಲ್ಲೇ ಇರೋದು. ಡೇನಲ್ಲೂ ಹುಚ್ಚು, ರಾತ್ರಿನೂ ಹುಚ್ಚು. ರಾತ್ರಿ ನಿದ್ದೆ ಬರಲ್ಲ ಹುಚ್ಚು, ಬೆಳಗ್ಗೆ ಜ್ಞಾಪಕ ಇರಲ್ಲ ಹುಚ್ಚು. ಇನ್ನು ಏನಕ್ಕೆ ಬದುಕಿದ್ದೀರಾ ಈ ಭೂಮಿಯಲ್ಲಿ? ಇದಕ್ಕೆ ಮೆಡಿಷನ್ ಎಲ್ಲಿದೆ? ಇದೇನಮ್ಮ ಇದಕ್ಕೇನೋ ಮೆಡಿಷನ್ನು? ನಾವು ಮಾಡ್ತಿರೋದು ರೋಗದ ನಿದ್ದೆ, ನಾವು ಮಾಡ್ಕೊಂಡಿರೋದು ರೋಗದ ಮದುವೆ ಆಗದೆ ತಾಯಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 1 ವರ್ಷ ಆಗೈತೆ ಗುರುಜಿ. ಮಗು ಇನ್ನ ಆಗಿಲ್ಲ ಗುರುಜಿ. ಓಕೆ, ಏನಾದ್ರು ನೀವು ಪೆಂಡಿಂಗ್ ಇಡಬೇಕು ಅಂತ ಐಡಿಯಾ ಇದೆಯಾ ಅಥವಾ ಆಗಿಲ್ವಾ? ಇಲ್ಲ ಗುರುಜಿ, ಪೆಂಡಿಂಗ್ ಅಲ್ಲಿ ಇದೆ ಅಷ್ಟೇ. ಓಕೆ, ಫೈನ್. ಈಗ ಈ ಕೋಪ ಬೇಜಾರು ನಿನಗೆ ಜಾಸ್ತಿನಾ ನಿಮ್ಮ ಯಜಮಾನ್ರಿಗೆ ಜಾಸ್ತಿನಾ? ಕೋಪ ನಮ್ಮ ಯಜಮಾನ್ಗೆ ಜಾಸ್ತಿ ಸ್ವಲ್ಪ. ನಿನಗೆ? ನನಗೂ ಇದೆ ಒಂಚೂರು ಸ್ವಲ್ಪ ಕಮ್ಮಿನೇ ಅವ್ರಕಿನ. ಓಕೆ, ಔಟ್ಡೋರ್ಗೆ ಕರ್ಕೊಂಡೋಗ್ರಿ ಅಂತ ನಿಮ್ಮ ಯಜಮಾನ್ರಿಗೆ ಹೇಳ್ತೀರಾ ಅಥವಾ ನಿಮ್ಮ ಯಜಮಾನ ಕರ್ಕೊಂಡು ಹೋಗ್ತೀಯಮ್ಮ? ಹೇಳ್ತೀನಿ ಗುರುಜಿ ಅವ್ರಿಗೇನೆ. ಏನು ಹೇಳ್ತಾರೆ ಅದಕ್ಕೆ? ಏನಕ್ಕೆ ಹೋಗ್ಬೇಕು ಹೊರಗಡೆ ಅಂತಾರ ಇಲ್ಲ ಕರ್ಕೊಂಡು ಹೋಗ್ತಾರಾ? ಏನಕ್ಕೆ ಹೋಗ್ಬೇಕು, ಈಗ ಏನ್ ಕೆಲಸ ಇದೆ ಅಂತ ಹೇಳಕ್ ಹೇಳ್ತಾರೆ. ನೀನೇನು ಹೇಳ್ತೀಯ ಅದಕ್ಕೆ ಉತ್ತರ? ಅವರು ಸುಮ್ನೆ ಹಂಗೆ ನಾನು ಮನೇಲಿ ಇಟ್ಕೊಂಡು ಬೇಜಾರಾಗ್ತಿರುತ್ತಾ, ಅದಕ್ಕೆ ಹೋಗೋಣ ಅಂತೀನಿ. ಅವರು ಪಾಪ ದಿನ ಎಲ್ಲ ಕೆಲಸ ಮಾಡ್ಕೊಂಡು ಪ್ರತಿ ಗಂಡ ಮನೆಗೆ ಬಂದ ತಕ್ಷಣ ಎಲ್ಲಾರು ಒಂಚೂರು ಹೊರಗಡೆ ಹೋಗೋಣ ರೀ ಅಂದ್ರೆ ನನ್ನ ಕಷ್ಟ ನನಗೆ, ನಿಂದೊಂದು ರಾಮಾಯಣ ನಮ್ಗೆ ಅಂತಾನೆ ಅಲ್ವಾ? ಯಾಕೆ ಅಂದ್ರೆ ಸ್ಪೆಷಲಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ ಹೆಣ್ಣು ಔಟ್ ಲೊಕೇಶನ್ ಡ್ರೀಮ್ಸ್. ಒಳ್ಳೆ ಕಾಡು ವಾತಾವರಣ, ಒಳ್ಳೆ ಸಮುದ್ರದ ಅಲೆಗಳು ನೋಡಬೇಕು, ಮುಳುಗೋ ಸೂರ್ಯನ ನೋಡಬೇಕು, ಇದೆಲ್ಲ ಕಣ್ಣಲ್ಲಿ ತುಂಬಿಸ್ಕೋಬೇಕು, ಸ್ವಲ್ಪ ಲೈಟಾಗಿ ಡ್ಯಾನ್ಸ್ ಮಾಡಬೇಕು, ಖುಷಿಯಾಗಿರಬೇಕು. ಏನಮ್ಮ? ಕನಸಿನ ಲೋಕದಲ್ಲಿ ಇರುವುದೇ ರೋಹಿಣಿ ನಕ್ಷತ್ರ. ಈಗ ಗಂಡ ರಾತ್ರಿ 12 ಗಂಟೆ ಬರೋನಿಗೆ ಮದುವೆ ಮಾಡಿದ್ರೆ ಹೆಂಡತಿ ಕತೆ ಏನು? ಇವಳು ಕನಸು ಕಾಣ್ಕಂಡೇ ಬೇಜಾರಲ್ಲಿರ್ತಾಳೆ, ಮನಸ್ಥಿತಿ ಚೆನ್ನಾಗಿರಲ್ಲ, ಟೈಮ್ ಸರಿಗೆ ಪೀರಿಯಡ್ಸ್ ಆಗಲ್ಲ. ಅಮ್ಮ ಗೊತ್ತಾಯ್ತಾ ನಿಂಗೆ?
ಹಾ ಗುರುಜಿ ಗೊತ್ತು. ಕನಸಿನ ಲೋಕದಲ್ಲಿ ತೇಲುವಂತಹ ಹೆಣ್ಣು ಮಕ್ಕಳಿಗೆ, ಹಂಗಂತ ಇನ್ನು ಮಿಕ್ಕವ್ರಿಗೆಲ್ಲ ಏನು ಇರೋದೇ ಇಲ್ವಾ? ಇರುತ್ತೆ. ವಿಶೇಷ ರೋಹಿಣಿ ನಕ್ಷತ್ರಕ್ಕೆ ಚಂದ್ರನಿಗೆ ತುಂಬ ಇಷ್ಟವಾದ ಪತ್ನಿ ಯಾರು ಅಂದರೆ ರೋಹಿಣಿ. 27 ಹೆಂಡತಿಯರು ಅವನಿಗೆ, ಚಂದ್ರನಿಗೆ. ಎಷ್ಟು? 27 ಜನ ಹೆಂಡತಿಯರು. ಅದರಲ್ಲಿ ತುಂಬ ಫೇವರೆಟ್ ಹೆಂಡತಿ ಯಾರು ಅಂದರೆ ರೋಹಿಣಿ. ಅದಕ್ಕೆ ಯಾವ ಕಾರಣಕ್ಕೂ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಮದುವೆ ಜೀವನ ಚೆನ್ನಾಗಿರಲ್ಲ. ಹಂಗಂತ ಮದುವೆ ಮಾಡ್ಕೋಬಾರ್ದ? ಮಾಡ್ಕೊಳ್ಳಿ, ಅನುಭವಿಸಿ ಅಷ್ಟೇ. ಏನು ಅಂದರೆ ಏನೋ ಹುಟ್ಬಿಟ್ಟಿದ್ದೀನಿ, ಏನೋ ನಮ್ಮಪ್ಪ ಮದುವೆ ಮಾಡ್ದ, ಮಾಡ್ಕೋ ಅಷ್ಟೇ. ಸ್ನೋ ಯಾವ ಕಾರಣಕ್ಕೂ ಕ್ವಾಲಿಟಿ ಇರಲ್ಲ. ಹಾಗಂತ ಮಿಕ್ಕ ನಕ್ಷತ್ರ ಎಲ್ಲ ಏನೋ ಎಲ್ಲ ಅದೇ ರೀ. ವಿಶೇಷವಾದ ನಕ್ಷತ್ರ ಕ್ವಾಲಿಟಿ ವೇರಿಯೇಷನ್ಸ್ ಇರುತ್ತೆ. ಆ ನಕ್ಷತ್ರದ ಬಂಡವಾಳ ಹೇಳ್ತಕ್ಕಂಥದ್ದೇ ನಮ್ಮ ಕಾರ್ಯಕ್ರಮದ ಮೂಲ ಉದ್ದೇಶ. 27 ನಕ್ಷತ್ರ, 12 ರಾಶಿ, 12 ಲಗ್ನ, ಇದಿಷ್ಟು ತಿಳ್ಕೊಂಬಿಟ್ರೆ ಸಾಕು ರೀ. ಮನುಷ್ಯ ಜೀವನದಲ್ಲಿ ತುಂಬ ಚೆನ್ನಾಗಿ ಬದುಕ್ಬೋದು. ಇದು ಯಾರು ಹೇಳ್ತಾ ಇದ್ದಾರೆ? ಹೇಳ್ತಿಲ್ಲ. ಯಾಕೆ? ಗೊತ್ತಿಲ್ಲ. ಅಮ್ಮ, ಇಷ್ಟು ತಿಳ್ಕೊಂಡೆ ಅಂತ ಖುಷಿ ಆಯ್ತಾ, ಬೇಜಾರಾಯ್ತಾ? ಹಾ, ಖುಷಿ ಆಯ್ತು ಗುರುಜಿ. ಈಗ ನೀನೇನು ಮಾಡ್ಬೇಕು ಹೇಳು? ಕನ್ಸಿನ ಲೋಕದಲ್ಲಿ ಇರ್ಲಿಲ್ಲಂಗೆ ನಿಜವಾದ ಒಂದು ನಿಮಿಷ, ಅದೆಲ್ಲ ಏನು ಕಟ್ ಮಾಡೋಕ್ಕಾಗಲ್ಲ, ನೀನು ಬಿಟ್ಬಿಡೋಕ್ಕಾಗಲ್ಲ. ವಿಷಯ ತಿಳ್ಕೊ ಹೇಳ್ತೀನಿ. ಹಾ ಗುರುಜಿ. ನೀನು ರಾತ್ರಿ ಊಟ ಮಾಡ್ತೀಯಲ್ಲ, ಹಾ ಗುರುಜಿ. ಬೆಳಿಗ್ಗೆ ತಿಂಡಿ ತಿಂತೀಯಲ್ಲ, ಹಾ ಗುರುಜಿ. ಇದೆರಡು ತಪ್ಪಿದೆ. ಹಾ ಹಾ. ರಾತ್ರಿ ಊಟ ಎಷ್ಟೊತ್ತಿಗೆ ಮಾಡೋದು ನೀನು? 8:30ಗೆ ಗುರುಜಿ. ಏನು ತಿಂತೀಯ ರಾತ್ರಿ? ಚಪಾತಿ ಇಲ್ಲ ಮುದ್ದೆ. ಮುದ್ದೆ ಜಾಸ್ತಿನಾ ಚಪಾತಿ ಜಾಸ್ತಿನಾ? ಮುದ್ದೆ ಜಾಸ್ತಿ. ಓಕೆ. ಬೆಳಗ್ಗೆ ತಿಂಡಿ ಎಷ್ಟೊತ್ತಿಗೆ? ಬೆಳಗ್ಗೆ ತಿಂಡಿ 8 ಗಂಟೆಗೆ. ಓಕೆ. ಈ 9 ಗಂಟೆಯಿಂದ ಬೆಳಗ್ಗೆ, ರಾತ್ರಿ 9ರಿಂದ ಬೆಳಗ್ಗೆ 8 ಗಂಟೆವರೆಗೂ ಎಷ್ಟು ಟೈಮ್ ಆಯಿತು? ಎಷ್ಟು ಗಂಟೆ ಟೈಮ್ ಆಯಿತು? 11 ಗಂಟೆ ಟೈಮ್ ಆಯಿತು. ಮ್ಯಾಥಮೆಟಿಕ್ಸ್ ಬರಲ್ಲ ನಿಮ್ಗಳಿಗೆ, ಏನು ಮಾಡೋಕ್ಕಾಗಲ್ಲ. 11 ಗಂಟೆ ಟೈಮ್ ಆಯಿತು ಏನಮ್ಮ? ಹಾ ಗುರುಜಿ. 11 ಗಂಟೆ ಟೈಮಲ್ಲಿ ರಾತ್ರಿ ತಿಂದು ಮುದ್ದೆ ಚಪಾತಿ ಕರಗಿಲ್ಲ. ಹಾ ಗುರುಜಿ. ಅದು ಕರಗಬೇಕಾದ್ರೆ 16 ಗಂಟೆ ಟೈಮ್ ಬೇಕು. ಹಾ ಹಾ ಹಾ. 5 ಗಂಟೆ ಮುಂಚೆನೇ ಹಾಕ್ಕೊಂಡ್ರು. ರಾತ್ರಿ ನಿಮ್ಮ ಬ್ಯಾಲೆನ್ಸ್ ಐತೆ, ಅದ್ರ ಮೇಲೆ ಇದನ್ನು ಹಾಕಿದ್ರು. ಹಳೇದ್ರ ಜೊತೆ ಹೊಸ ಸೇರ್ತು. ಇದೇ ರೀ ಆಹಾರ ಕೊಳೆಯೋದು. ಇದೇ ರೀ ಮಂತ್ಲಿ ಸರಿಗೆ ಆಗದೇ ಇರೋದ ಕಾರಣ. ರಾತ್ರಿ ಯಾವಾಗಲೂ ದೆವ್ವ ಡ್ಯಾನ್ಸ್ ಮಾಡೋ ಟೈಮಲ್ಲಿ ತಿನ್ನೋದು. ಹಾಂ, ದೆವ್ವ ಡ್ಯಾನ್ಸ್ ಮಾಡೋ ಟೈಮಲ್ಲಿ ನೀನು ತಿನ್ನೋದು. ಯಾಕೆ ಅಂದರೆ ಕೆಲಸಕ್ಕೆ ಹೋಗ್ಬೇಕಂತೆ. ಕೆಲಸಕ್ಕೆ ಹೋಗು, ತಿಂದೇ ಏನೋ ಇಲ್ಲ. ಬೆಳಿಗ್ಗೆ ತಿನ್ನಬೇಕು, ಏನೋ ಒಂದು ತಿನ್ಬಿಡೋದು. ಹೊಟ್ಟೆ ಖಾಲಿ ಆಗೈತಾ? ಇಲ್ಲ. ರಾತ್ರಿ ಮಾಡಿಬಿಟ್ಟು ಕ್ಲೀನ್ ಮಾಡಿ ಮಲಗೋ ಅಭ್ಯಾಸ ಇದೆಯೇನಮ್ಮ ನಿನಗೆ? ಹೊಟ್ಟೆ ಕ್ಲೀನ್ ಮಾಡಿ ಮಲಗೋ ಅಭ್ಯಾಸ ಇದೆಯೇನಮ್ಮ? ಇಲ್ಲ ಗುರುಜಿ. ಇದನ್ನು ಕಲ್ತ್ಕೊತಾಯಿ, ಒಳ್ಳೆ ಮಗು ಹುಟ್ಟುತ್ತೆ. ಜ್ಞಾನವಂತ ಮಗು ಬೇಕು ಅಂದರೆ ರಾತ್ರಿ ಹೊಟ್ಟೆ ಕ್ಲೀನ್ ಮಾಡಿ ಮಲಗಬೇಕು. ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಹೊಟ್ಟೆ ಕ್ಲೀನ್ ಆಗೋದನ್ನು ಕಲಿಬೇಕು. ಇದಿಷ್ಟು ಕಲಿತ್ರೆ ಜೀವನದಲ್ಲಿ ಪ್ರಪಂಚದಲ್ಲಿ ಅವರಂಥ ಕೋಟಿಪತಿ ಯಾರೂ ಇಲ್ಲ. ಇದಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಯಾಕೆ ಅಂದರೆ ಇದು ರಿಪೇರಿ ಆಗೋಕ್ಕೆ ಒಂದು 2-3 ವರ್ಷ ಬೇಕು. ಅದರಲ್ಲೂ ನಮ್ಮ ಡೈರೆಕ್ಷನ್ ತಗೋಬೇಕು. ಸುಮ್ಮನೆ 2-3 ವರ್ಷ ಆದ ತಕ್ಷಣ ಆಗಲ್ಲ. ಒಂದು 3 ವರ್ಷ ಕಷ್ಟಪಟ್ಟರೆ ಟೈಮ್ ಟೇಬಲ್ ಸರಿ ಮಾಡ್ಕೋಬಹುದು. ಜೀವನದಲ್ಲಿ ನಿಮಗೆ ಒಳ್ಳೆಯ ನೆಮ್ಮದಿ ಆರೋಗ್ಯ ಬೇಕಮ್ಮ ಬೇಡಮ್ಮ? ಬೇಕು ಗುರುಜಿ. ಈಗ ನಾವು ಶಸ್ತ್ರಚಿಕಿತ್ಸೆಗಳ ಭಯ ಯಾಕೆ ಹೋಗ್ತಾ ಇದೆ ಅಂದರೆ, ಹೆಣ್ಣು ಮಕ್ಕಳಿಗೆ ಮಂತ್ಲಿ ಟೋಟಲ್ ರಾಂಗ್. ಇದರ ಸತ್ಯ ಗೊತ್ತಿಲ್ಲ ಅಪ್ಪ ಅಮ್ಮನಿಗೆ. ದಯವಿಟ್ಟು ಮಕ್ಕಳಿಗೆ ಓದಿಸೋದ್ರ ಜೊತೆಗೆ ಮಂತ್ಲಿ ಕರೆಕ್ಟ್ ಡೇಟ್ ಆಗಬೇಕು ಅನ್ನೋ ಮಟ್ಟಕ್ಕೆ ಯಾವ ತಂದೆ ತಾಯಿ ಹೆಣ್ಣು ಮಕ್ಕಳನ್ನು ಬೆಳೆಸ್ತೀರೋ ಅಂಥವ್ರು ಮಾತ್ರ ಮದುವೆ ಮಾಡಿ. ಪೀರಿಯಡ್ಸ್ ಪ್ರಾಬ್ಲಮ್ ಯಾರಿಗಿದೆ ಪ್ರಪಂಚದಲ್ಲಿ, ಅದು ಸಮಸ್ಯೆ ಇಲ್ಲದ ಯಾರಿಗೂ ಇಲ್ಲ, ಎಲ್ಲರಿಗೂ ಸಮಸ್ಯೆ ಇದೆ. ಇದನ್ನು ರಿಪೇರಿ ಮಾಡಿದ್ರೆ ನೀವು ಹುಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ. ನಿಮ್ಮ ಮಕ್ಕಳು ನಿಮ್ಮ ಋಣವನ್ನು, ನೀವು ಮಕ್ಕಳ ಋಣವನ್ನು ತೀರಿಸೋದಕ್ಕೆ ತುಂಬ ಅದ್ಭುತವಾದ ಒಂದು ಈ ಭೂಮಿಗೆ ಬಂದದಕ್ಕೆ ಸಾರ್ಥಕವಾದ ಜೀವನ ಆಗತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಮದುವೆ ಮಾಡೋದು ಮುಖ್ಯ ಅಲ್ಲ, ಮದುವೆ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ. ನಮ್ಮ ದೇಹವನ್ನು, ಅದರಲ್ಲೂ ವಿಶೇಷ ಹೆಣ್ಣು ಮಕ್ಕಳು ಹೃದಯವನ್ನು, ಹೆಣ್ಣು ಮಕ್ಕಳ ಗರ್ಭವನ್ನು ಯಾರು ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೋ ಅವರೇ ನಿಜವಾದ ತಂದೆ ತಾಯಿಗಳು. ದೈವ, ಪ್ರತ್ಯಕ್ಷ ದೈವ ಯಾರು ಅಂದರೆ ಮಕ್ಕಳ ಅರಿವಿನ ಬಗ್ಗೆ, ಆರೋಗ್ಯದ ಬಗ್ಗೆ ತಿಳ್ಕೊಳ್ತಕ್ಕಂಥವರೇ ಪ್ರತ್ಯಕ್ಷ ದೇವರು. ಯಾರು ಆರೋಗ್ಯವನ್ನು ಗಮನಿಸಲ್ವೋ ಅವ್ರಿಗೆ ನೀವೇ ಹೆಸರು ಕೊಟ್ಕೊಳ್ಳಿ, ನಾನು ಹೇಳಲ್ಲ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರುಜಿ, ಸಾಕಷ್ಟು ವಿಚಾರದ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ. ನೋಡಿದ್ರವ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಆರೋಗ್ಯದ ಬಗ್ಗೆ ಪೋಷಕರು ತಿಳಿದುಕೊಳ್ಬೇಕಾಗಿರುವಂತಹ ವಿಚಾರಗಳೇನು, ಪೋಷಕರು ಚೆನ್ನಾಗಿ ಅರಿತುಕೊಂಡಾಗ ಮಾತ್ರ ಹುಟ್ಟುವಂತಹ ಮಕ್ಕಳು ಕೂಡ ಆರೋಗ್ಯವಂತರಾಗ್ತಾರೆ, ಜ್ಞಾನವಂತರಾಗಿ ಬದುಕ್ತಾರೆ ಅನ್ನುವಂಥ ವಿಚಾರವನ್ನು ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. श्रीमान श्री पुरुषोत्तम देशी गुरुजी, श्री धर्म मार्ग कचेरी,
ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.